ಹಾಯ್ ಹಲೋ ನಮಸ್ತೆ. ನಮಸ್ತೆ ನಾನು ಪ್ರೀತಿ ರಾಹುಲ್ ಸರಿಕರ್. ಇಂದೇನಪ್ಪ ವಿಶೇಷತೆ ಬಂದಾಗ ಇಂದು ನಡೆದಂತೆ ಅನ್ಕೋತೀನಿ ಎಸ್.ಡಿ.ಎ ಎಕ್ಸಾಮ್ ಅದಲ್ವಾ? ಎಸ್.ಡಿ.ಎ ಎಕ್ಸಾಮ್‌ದಾಗ ಅದ್ರಾಗ ಜಿ.ಕೆ ಆಗಿರ್ಬೋದ್ರಿ, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅದ್ರಾಗ ಪ್ರಮುಖವಾಗಿ ಸೈನ್ಸ್ ಕ್ವೆಶ್ಚನ್ ಆಗಿರ್ಬೋದು. ಯಾವೆಲ್ಲ ಕ್ವೆಶ್ಚನ್ ಬಂದಾವ ಅದ್ರ ಕುರಿತು ಒಂದ್ ಸ್ವಲ್ಪ ಡಿಸ್ಕಸ್ ಮಾಡ್ಕೊಂತ ಹೋಗೋಣಂತ. ಇನ್ನೊಂದೇನಪ್ಪ ಅಂದ್ರೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿರಲ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ ಫ್ರೆಂಡ್‌ಗಳಿಗೆ ಅದಲ್ವಾ? ಬರ್ರಿ ಫಸ್ಟ್ ಕ್ವೆಶ್ಚನ್ ಹೋಗೋಣಂತ. ಫಸ್ಟ್ ಕ್ವೆಶ್ಚನ್ ಗೊತ್ತೇನ್ರಿ? ವಿದ್ಯುತ್ ಏನಪ್ಪಾ ಬಂದ ವಿದ್ಯುತ್ ಮಂಡಲ. ಸ್ನೇಹಿತರೆ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ, ವಿದ್ಯುತ್ ಮಂಡಲ ಪ್ರಮುಖ ಗೊತ್ತಿರ್ಲಿ. ವಿದ್ಯುತ್ ಮಂಡಲದ ರೇಖಾಚಿತ್ರ. ರೇಖಾಚಿತ್ರದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಕೆಲವು ಘಟಕಗಳ ಚಿಹ್ನೆಗಳು ಕೆಳಗಂಡಂತಿವೆ ಅಂದ್ರೆ ಕೊಟ್ಟಿದ್ದಾರ. ಇಲ್ಲಿ ಘಟಕ ಕೊಟ್ಟಿದ್ದಾರೆ, ಸಿಂಬಲ್ ಕೊಟ್ಟಿದ್ದಾರ, ಕೇಳಿದಾರ ನೋಡ್ರಿ. ಎ ವಿದ್ಯುತ್ ಕೋಶ ಕೊಟ್ಟಿದ್ದಾರ, ಬಿ ಪ್ಲಗ್ ಕೀ ಅದಲ್ವಾ ಅಥವಾ ಸ್ವಿಚ್ ಕೊಟ್ಟಿದ್ದಾರ, ಸಿ ರೋಧಕ ಅಂತ ಕೊಟ್ಟಿದಾರ ಅದಲ್ವಾ. ರೋಧ ಅಂದ್ರೆ ಹಿಂಗೆ ಇರ್ತದಲ್ವಾ, ಪ್ರಮುಖ ಗೊತ್ತಿರ್ಲಿ. ಸ್ವಿಚ್ ಕೂಡ ಸೇಮ್ ಅದ. ಬಟ್ ಇದ್ರ ನೋಡ್ರಿ ಸರಿಯಾದ ಉತ್ತರ ಅಂತ ಗೊತ್ತೇನ್ರಿ? ಸರ್ ABCD ಅದಲ್ವಾ ಸರ್, ABC ಆಗಿರ್ತದಲ್ವಾ. ಸರಿಯಾದ ಉತ್ತರ ಗೊತ್ತೇನೆ ABC ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ವಿದ್ಯುತ್ ಅದಲ್ವಾ. ನೆಕ್ಸ್ಟ್ ಇದು ಇಂಗ್ಲಿಷ್ ದಾಗ ಕೊಟ್ಟಿನ ಸೇಮ್ ಕ್ವಶನ್ ಇರ್ಲಿ. ನೆಕ್ಸ್ಟ್ ನೋಡ್ರಿ ಯಾವ್ದಪ್ಪ ಅಂದ್ರ ನಮ್ದು SK GK ಕ್ವಶನ್ ಕೇರ್ ನೋಡ್ರಿ ಅದಲ್ವಾ. GK ಕ್ವಶನ್ ಅದಲ್ವಾ. ಇದು 2ನೇ ಬಾರಿ ಆಗೈತೆ ನೋಡ್ರಿ ರಿಪೀಟ್ ಕ್ವಶನ್ ಸ್ನೇಹಿತರೆ. ಅದು ಇತ್ತೀಚೆಗೆ ಕೂಡ ಆಗಿತ್ತು ನೋಡ್ರಿ. ಹೈದರಾಬಾದ್ ಹೇಳಿಕೆಗಳನ್ನು ಪರಿಶೀಲಿಸಿ ಕೊಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಎಂದು 2019ರಲ್ಲಿ ಅಧಿಕೃತವಾಗಿ ಪುನರ್ನಾಮಕರಣ. ಎಸ್, ಇದು ರೈಟ್ ಹೇಳಿಕೆ ಅದಲ್ವಾ. ಕಲ್ಯಾಣ ಕರ್ನಾಟಕವು ಬಾಗಲಕೋಟೆ ಮತ್ತು ವಿಜಯಪುರಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ಇದು ರಾಂಗ್, ಇಲ್ಲ ಅದಲ್ವಾ. ನೋಡ್ರಿ, ಕಲ್ಯಾಣ ಕರ್ನಾಟಕವು ಸ್ವತಂತ್ರ ಪೂರ್ವದಲ್ಲಿ ಹೈದರಾಬಾದ್ ರಾಜ್ಯವಾಗಿದ್ದು ಅದಲ್ವಾ. ಓಕೆ, ಬ್ರಿಟಿಷರಿಂದ ಆಳ್ಪಡುತ್ತಿದ್ದು ಅದಲ್ವಾ. ಈಗ ನೋಡ್ರಿ ಪ್ರಮುಖ ನಿಜಾಮರ ಆಳ್ವಿಕೆ ಮಾಡ್ತಿರ್ತಾರಲ್ವಾ. ನೋಡ್ರಿ ನಂತರ ಡಿ ಇದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ ಅದಲ್ವಾ. ಸರಿ, ಇದು ಸರಿ ಇದೆ. ಬಟ್ ನೋಡ್ರಿ ಇದ್ರ ಆನ್ಸರ್ ಏನಾಗಿರ್ತದೆ ಗೊತ್ತೇನ್ರಿ? ಎ ಆಗಿರ್ತೈತಿ ಮತ್ ಸಿ ಆಗಿರ್ತೈತಿ. ನಂತರ ಬಂದಾಗ ಏನ್ ಗೊತ್ತೇನ್ರಿ? ಸಾರಿ, ಎ ಆಗಿ ಸಿ ಆಗಂಗಿಲ್ರಿ, ಸಿ ಆಗಂಗಿಲ್ಲ. ಇದು ಬ್ರಿಟಿಷರ್ ಇಲ್ರಿ ಅದಲ್ವಾ. ಎ ಮತ್ತ ಡಿ ಸರಿಯಾದ ಉತ್ತರ ನೋಡ್ರಿ 4 ಆಗಿರ್ತದಲ್ವಾ. 4ನೇದಾಗಿರುತ್ತೆ ನೋಡ್ರಿ. ಎ ಮತ್ತೇನ್ ಗೊತ್ತೇನ್ರಿ ಸ್ನೇಹಿತರೆ? ಗೊತ್ತಿರ್ಬೇಕು. ಇಂತ ನಮ್ಮ ಕಲ್ಯಾಣ ಕರ್ನಾಟಕ ಬಂದಾಗ ಎಷ್ಟು ಜಿಲ್ಲೆಗಳು ಕಂಡು ಬರ್ತವೆ ಗೊತ್ತೇನ್ರಿ ಸ್ನೇಹಿತರೆ? 7 ಜಿಲ್ಲೆಗಳು ಕಂಡು ಬರ್ತಾವ ನೋಡ್ರಿ. ಈ ನಮ್ಮ ಕಲ್ಯಾಣ ಕರ್ನಾಟಕದ ರಾಜಧಾನಿ ಗೊತ್ತಿರ್ಬೇಕು ಕಲಬುರಗಿ ಅಂತಕ್ಕಂಥದ್ದು. 7 ಗೊತ್ತಿರ್ಬೇಕು. ಒಂದು ನಮ್ ಬೀದರ, 2 ಕಲಬುರಗಿ, 3 ರಾಯಚೂರು, 4 ಕೊಪ್ಪಳ, 5 ಬಳ್ಳಾರಿ, 6 ವಿಜಯನಗರ ಅದಲ್ವಾ. ನೋಡಿ ಕೇಳ್ತಿರ್ತಾರದಲ್ವಾ. ನೋಡ್ ಟೋಟಲ್ ನೋಡ್ರಿ 7 ಡಿಸ್ಟ್ರಿಕ್ಟ್ ಕಂಡು ಬರ್ತಾವೆ. ಎಷ್ಟು ಹೇಳ್ರಿ? 7 ಗೊತ್ತಿರ್ಲಿ. ಇನ್ನೊಂದು ಯಾದಗಿರಿ ಅಂತಕ್ಕಂಥದ್ದು ಗೊತ್ತಿರ್ಲಿ. 7 ಕಂಡು ಬರ್ತಾ ಇದ್ರಾಗ 2019 ಏನ್ ಮಾಡ್ತಾರೆ ಗೊತ್ತೇನ್ರಿ? ಹೈದರಾಬಾದ್ ಕರ್ನಾಟಕ ಇರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಅಂತ ಗೊತ್ತೇನೆ. ಯಡಿಯೂರಪ್ಪ ಏನ್ ಮಾಡ್ತಾರೆ ಗೊತ್ತೇನೆ? ಮರುನಾಮಕರಣ ಮಾಡ್ತಾರೆ ಸ್ನೇಹಿತರೆ ಅದಲ್ವಾ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಇನ್ನೊಂದು ಏನ್ ಗೊತ್ತ? 371 ನೋಡ್ರಿ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ವಿದ್ಯಾರ್ಥಿ ಗೊತ್ತೇನ್ರಿ? 371 ಏನ್ ಗೊತ್ತೇನ್ರಿ ಸರ್? ಜೆ ಅಂತಕ್ಕಂಥ ನೋಡಿ 371 ಜೆ ಅಂತಕ್ಕಂಥದ್ರಿ ಅದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ ದಾಗ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗೋಣಂತ. ನಮ್ ಜಿಕೆ ಬಗ್ಗೆ ಕ್ವಶನ್ ನೋಡ್ರಿ. ಜಿಕೆ ಕ್ವಶನ್ ನೋಡೋದಲ್ವ ಪ್ರಮುಖವಾಗಿ ಗೊತ್ತಿರ್ಲಿ. ಜಿಕೆ ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಮತ್ತು ಎ ಮತ್ತೊಂದನ್ನು ಕಾರಣ ಆರ್ ಎಂದು ಸಂಕೇತ ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ. ನೋಡ್ರಿ ಏನ್ ಕೊಟ್ಟಿದ್ದಾರೆ? ಭಾರತ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಶಾಶ್ವತ ಸದಸ್ಯತ್ವವನ್ನು ಬಯಸುತ್ತಿದೆ. ಬಯಸುತ್ತಿದೆ. ಓಕೆ. ಆರ್ ಕಾರಣ ಕೊಟ್ಟಿದ್ದಾರೆ. ಕಾರಣ ಆರ್, ಭಾರತ ಒಂದು ಪರಮಾಣು ಶಕ್ತಿ ಹೊಂದಿದ ರಾಷ್ಟ್ರ. ಹೌದ್ರಿ, ಎಸ್, 2 ಕರೆಕ್ಟ್ ಅದಾವ. ನೋಡ್ರಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಮತ್ತು ಆರ್ 2 ಸರಿ ಮತ್ತು ಎಗೆ ಆರ್ ಸರಿಯಾದ ವಿವರಣೆ ಆಗಿದೆ. ಹೌದು, ಹೌದಲ್ಲ. ಓಕೆ, ಎ ಮತ್ತು ಆರ್ 2 ಸರಿ ಆದರೆ ಎಗೆ ಆರ್ ಸರಿಯಾದ ವಿವರಣೆ ಇಲ್ಲ. ಸರಿಯಾಗಿದೆ ರೀ, ರಾಂಗ್ ಆಗಿರುತ್ತೆ. ಎ ಸರಿ ಮತ್ತು ಎ ಸರಿ ಮತ್ತು ಆರ್ ತಪ್ಪು. 2 ಸರಿವಾ? ಇದು ಆಗಂಗಿಲ್ಲ ಅದಲ್ವಾ. ನೋಡ್ರಿ ಎ ತಪ್ಪು ಮತ್ತೇನ್ ಗೊತ್ತೇನ್ರಿ? ಆರ್ ಸರಿ ಅಂತ ಕೇಳಿದ್ರು ಅದಲ್ವಾ. ಇದ್ರ ಸರಿಯಾದ ಆಯ್ಕೆ ಬಂದಾಗ ಪ್ರಮುಖ ಗೊತ್ತಿರುವ ಸಂಖ್ಯೆ ಏನಾಗುತ್ತೆ ಗೊತ್ತೇನ್ರಿ? ಎ ಆಗುತ್ತೆ ನೋಡೋದಲ್ವಾ. ಪ್ರಮುಖವಾಗಿ ಎಷ್ಟಾಗುತ್ತೆ ಗೊತ್ತೇನ್ರಿ? 1ನೇದಾಗುತ್ತೆ ನೋಡ್ರಿ ಆನ್ಸರ್. ವಿಶ್ವಸಂಸ್ಥೆ ಕೇಳ್ತಿರ್ತಾರೆ ನೋಡ್ರಿ. ಹಳೆಯ ಹೆಸರು ಗೊತ್ತೇನ್? ಲೀಗ್ ಆಫ್ ನೇಷನ್ ಅಂತಕ್ಕಂಥದ್ದು ಅದಲ್ವಾ. ಇಲ್ಲಿ ವಿಶ್ವಸಂಸ್ಥೆ ಅಧಿಕೃತ ಭಾಷೆಗಳು 6 ಅದಲ್ವಾ. ಖಾಯಂ ರಾಷ್ಟ್ರಗಳು ಎಷ್ಟು ಬರ್ತಾವ ಗೊತ್ತೇನ್ರಿ? 5 ಬರ್ತಾವ ಅದಲ್ವಾ. ಇಲ್ಲಿ ಅದ್ರ ಬಗ್ಗೆ ವಿಶ್ವಸಂಸ್ಥೆ ಬಗ್ಗೆ ನೋಡಮಂತ. ಮತ್ತೆ ಕ್ವಶನ್ ನೋಡಮಿಗ್ರಿ. ಮಸೂರ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಅದಲ್ವಾ. ಇಂಗ್ಲಿಷ್ ನಾಗ ಕೊಟ್ಟಿ ನೋಡಿ ಕ್ವಶನ್ ಅಲ್ಲಿ. SI ಯೂನಿಟ್ ಆಫ್ ಏನ್ ಗೊತ್ತಾ? ಯೂನಿಟ್ ಆಫ್ ದ ಪವರ್ ಆಫ್ ಎ ಲೆನ್ಸ್ ಈಸ್ ಅದಲ್ವಾ. ನೋಡ್ರಿ ಸ್ನೇಹಿತರೆ ಗೊತ್ತಿರ್ಬೇಕು ಮಸೂರ ಸಾಮರ್ಥ್ಯ ಅದಲ್ವಾ. ಈಗ ಏನ್ ಗೊತ್ತೇನ್? ಮಸೂರ ಅಂದ್ರೆ ಗೊತ್ತಿರ್ಬೇಕಂದ್ರ ಎರಡೂ ಕಡೆ ಏನ್ ಗೊತ್ತೇನ್ರಿ? ಪಾರದರ್ಶಕ ಅಂದ್ರ ಆ ಕಡೆಯಿಂದ ಕಾಣಿಸ್ತಿ ಈ ಕಡೆಯಿಂದ ಕಾಣಿಸ್ತಿ ತಿಳ್ಕೊಂಡ್ರೆ ಮಸೂರ. ಸಪೋಸ್ ಹಿಂದ್ಗಡೆ ಲೇಪನ ಇತ್ತು ಮುಂದ್ಗಡೆ ಅಂತ ಬಂದಾಗ ಅದ್ರಲ್ಲಿ ಪಾರದರ್ಶಕತೆ ತಿಳ್ಕೊಡ್ರಿ. ಅದೇನ್ ಗೊತ್ತೇನ್ರಿ? ದರ್ಪಣ. ಈಗ ನನ್ನ ನೋಡ್ಬೇಕಾದ್ರೆ ದರ್ಪಣ ಬಳಸ್ತೇನೆ, ಮಿರರ್ ಬಳಸ್ತೇನೆ. ಈಗ ನೋಡಿ ಸಪೋಸ್ ನಾನ್ ನಿಮ್ ನೋಡ್ಬೇಕಾದ್ರೆ ಲೆನ್ಸ್ ಅಂತಕ್ಕಂತ ಬಳಸ್ತೇನೆ ಅದಲ್ವಾ. ಇಂತ ಮಸೂರದ ಅಂತ ಏನ್ ಗೊತ್ತೇ? ಸಾಮರ್ಥ್ಯ ಅಂತಾರಾಷ್ಟ್ರೀಯ ಕಮನ ಸರ್ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಡಯಾಪ್ಟರ್ ಅಂತಕ್ಕಂತ ಆಗಿರ್ತಾರೆ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ ದಾಗ. ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ.
ಯಾವ್ದು ಕ್ವಶನ್ ರೀ? ನೆಕ್ಸ್ಟ್ ಜಿ ಕೆ ಕ್ವಶನ್ ಅದ ನೋಡ್ರಿ, ಅದಲ್ವಾ 24ನೇದ್ರಿ. ಬಿ ಇದ ನೋಡ್ರಿ, ಆಕ್ಚುಲಿ ಸೀರೀಸ್ ಪೇಪರ್ ಇದು ರೀ, B1. ನೋಡಿ, ಕೆಳಗಿನಲ್ಲಿ ಕರ್ನಾಟಕದ ಹೊಸ ಕೈಗಾರಿಕೆ ನೀತಿ 2020-25 ತಂತ್ರಗಳು ಮತ್ತು ಯಾವ್ಯಾವು? ಯಾವುದು ಮತ್ತು ಯಾವ್ದು ಪಟ್ಟಿದ್ದಾರೆ? ಎ, ಸುಸ್ಥಿರ ಮತ್ತು ಸಮಗ್ರ ಕೈಗಾರಿಕೆ ಬೆಳವಣಿಗೆ ಉತ್ತೇಜಿಸುವುದು. ಬಿ, MSME ಮತ್ತು ಕ್ಷೇತ್ರದ ಅಭಿವೃದ್ಧಿ ಮತ್ತು ಪ್ರಚಾರದತ್ತ ಗಮನ ಹರಿಸುವುದು. ಸಿ, ರಾಜ್ಯದ ಟೈರ್ 2 ಮತ್ತು ಟೈರ್ 3 ನಗರಗಳನ್ನು ಆರ್ಥಿಕ ಬೆಳವಣಿಗೆ ಉತ್ತೇಜಿಸುವುದು. ಓಕೆ. 4ನೇದು, ಬೃಹತ್ ಪ್ರಮಾಣ ಕೈಗಾರಿಕೆ ಬೆಳವಣಿಗೆ ಕುಂಠಿತಗೊಳಿಸೋದು ಹೆಂಗಿರ್ತಾರ್ರಿ? ಅದಲ್ಲ, ಅಭಿವೃದ್ಧಿ ಆಗಿರ್ತದಲ್ವಾ. ಬಟ್ ನೋಡಿದ್ರೆ ಪ್ರಮುಖವಾಗಿ ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಗೊತ್ತೇನ್ರಿ? 24 ಅಂತ ಬಂದಾಗ ಯಾವ್ದು ಗೊತ್ತೇನ್ರಿ? ಸರ್, ಎ, ಬಿ, ಸಿ ಅದಲ್ವಾ, ಇವ್ 3 ಆಗಿರ್ತದೆ. ಇದು 4ನೇ ತಪ್ಪದ ಹೇಳಿಕೆ. ಹಾಗಾದ್ರೆ ಸರಿಯಾದ ಉತ್ತರ 3 ಆಗಿರುತ್ತೆ ನೋಡ್ರದಲ್ವಾ. ನೆಕ್ಸ್ಟ್ ಕ್ವಶನ್ ಹೋಗಂಬರದಲ್ವಾ. ನೋಡ್ರಿ, ಸ್ಕೋಬಾ ಬತ್ ನೋಡ್ರಿ, ಕೆಮಿಸ್ಟ್ರಿ ಕ್ವಶನ್ ನೋಡ್ರಿ. ಸ್ಕೋಬಾ ಡೈವರ್ಗಳು ಬಳಸುವ ಟ್ಯಾಂಕ್ ಅಲ್ಲಿರುವ ಅನಿಲಗಳ ಮಿಶ್ರಣ. ಸ್ಕೋಬಾ ಡೈವರ್ ಅಂದ್ರೆ ಗೊತ್ತೇನ್? ಈ ನೀರಿನ ಆಳದಾಗ ಹೋಗ್ತಾರ ನೋಡೋದಲ್ವಾ, ನೀರಿನ ಆಳದಾಗ ಹೋಗ್ತಿರ್ತಾರಲ್ವಾ, ಅವ್ರಿಗೆ ಅನಿಲಗಳು ಬೇಕಲ್ರಿ, ವಿಶ್ವಾಸ ಆಡ್ಬೇಕದ್ರದಲ್ವಾ, ಅಲ್ಲಿ ಬಳಸುವ ಮಿಶ್ರಣ ಕಡಿದಾರಂತ. ಈಗ ನೋಡ್ರಿ, ಏಕ್ ಹಿಲಿಯಂ ಮತ್ತು ಆಮ್ಲಜನಕ ಸಾರಜನಕ. ಬಿ, ಆಮ್ಲಜನಕ ಸಾರಜನಕ ಜಲಜನಕ. ಸಿ ಅದಲ್ವಾ, ಜಲಜನಕ ಆಮ್ಲಜನಕ ಹಿಲಿಯಂ. 4, ಜಲಜನಕ ಹೀಲಿಯಂ ಸಾರಜನಕ. ಇದಕ್ಕೆ ನೋಡ್ರಿ ಸರಿಯಾದ ಉತ್ತರ ಜಲಜನಕ ಹೀಲಿಯಂ ಸಾರಜನಕ ಅದಲ್ವಾ. ಬಟ್ ನೋಡ್ರಿ, ಸ್ಕೋಬಾ ಡೈವರ್ ಅಂದ್ರ ಈಗ ನೀರಿನ ಆಳದಾಗ ಏನ್ ಹೋಗ್ತಾರ ನೋಡ್ರಿ, ಹೋದಾಗ ಅವ್ರಿಗ ಅನಿಲ ಗಾಳಿ ಅಂತಕ್ಕಂತ ಬೇಕಲ್ರಿ, ಅವ್ರಿಗ ನೀರಿನ ಆಳದಾಗ ಹೋದವ್ರಿ ಸ್ಕೋಬಾ ಡ್ರೈವರ್ ಅಂತ ಕರೀತಾರ. ಅವ್ರು ಅನಿಲಗಳು ಯಾವ ಬಳಸ್ತಾರ? ಜಲಜನಕ ಹೀಲಿಯಂ ಸಾರಜನಕ ಅಂತಕ್ಕಂತ ಬಳಸ್ತಾರ್ರಿ, ಗೊತ್ತಿರ್ಲಿ. ನೆಕ್ಸ್ಟ್ ಅದೇ ಇಂಗ್ಲಿಷ್ ಹಾಕಿನ ಕ್ವಶನ್ ರೀ, B1 ಪೇಪರ್ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್, ಮಸ್ತ್ ಕೇಳಾರ ಕ್ವಶನ್. ಹೌದಂತಿರಲ್ಲ ಅಂತ ಸೈನ್ಸ್ ಅಂತ ಮಸ್ತ್ ಕೇಳಿದಾರೆ ಅದಲ್ವಾ. ನೋಡ್ರಿ, ಗೊತ್ತಿರ್ಬೇಕು. ನೆಕ್ಸ್ಟ್ ಕ್ವಶನ್ ಕೆಮಿಸ್ಟ್ರಿ ಬಗ್ಗೆ ಅದ ನೋಡೋದಲ್ವಾ, ಗೊತ್ತಿರ್ಲಿ ಕೆಮಿಸ್ಟ್ರಿ ಬಗ್ಗೆ ಅದಾರ ಅದಲ್ವಾ. ನೋಡ್ರಿ, ಪಟ್ಟಿ ಇಲ್ಲಿ ನೋಡ್ರಿ, ಮ್ಯಾಚ್ ದ ಫಾಲೋವಿಂಗ್ ಯಾರು? ಪಟ್ಟಿ 1ರಲ್ಲಿ ಲೋಹವನ್ನು ಕೊಟ್ಟಿ 2ರಲ್ಲಿ ಸ್ವಭಾವದೊಂದಿಗೆ ಹೊಂದಿಸಿ ಕೊಟ್ಟಿದ್ದಾರೆ. ಸದ್ಯ ಗೊತ್ತಿರ್ಬೇಕು. ಏದು ಚಿನ್ನ ಕೊಟ್ಟಿದ್ದಾರ, ಬಿ ತಾಮ್ರ, ಸಿ ಮೆಗ್ನೀಷಿಯಂ, 4 ಡಿ ಸೀಸ. ಇಲ್ಲಿ ನೋಡ್ರಿ ನೋಡಮ್ಮ, ಚಿನ್ನ ನಿಸರ್ಗದಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ದೊರೆಯುವುದಿಲ್ಲ. ಅದರ ಅದಿರು ಚಾಲ್ಕೋಸೈಟ್. ಭೂತಕೋಟಿಯಲ್ಲಿ ಆಕ್ಸೈಡ್ಗಳನ್ನು ಸಲ್ಫೇಟ್ಗಳು ಹಾಗೂ ಕಾರ್ಬನೇಟ್ ರೂಪದಲ್ಲಿರುತ್ತವೆ. ನಿಸರ್ಗದಲ್ಲಿ ಮುಕ್ತವಾಗಿ ಸ್ಥಿತಿಯಲ್ಲಿ ಕಂಡು ಬರುತ್ತದೆ. ಸ್ನೇಹಿತರೆ ಗೊತ್ತಿರ್ಬೇಕು, ನಿಸರ್ಗದಲ್ಲಿ ಮುಕ್ತ ಸ್ಥಿತಿಯಲ್ಲಿ ಕಂಡು ಬರುವ ಲೋಹ ಯಾವ್ದು ಗೊತ್ತಿಲ್ಲ ಸ್ನೇಹಿತರೆ? ಅದು ಚಿನ್ನ ಅಂತಕ್ಕಂಥದ್ದು. ಸರ್, ಒಂದಂತೂ ಆಯ್ತು ಅದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ, ಅದಲ್ವಾ. ಈಗ ತಾಮ್ರದ್ ಬಂದಾಗ ನೋಡ್ರಿ, ಏನ್ ಗೊತ್ತೇನ್ರಿ? ಇದರ ಅದಿರ್ ಯಾವ್ದ ಗೊತ್ತೇನ್ರಿ? ಚಾಲ್ಕೋಸೈಟ್ ಅಂತಕ್ಕಂಥದ್ದು ಅದಲ್ವಾ. ನೆಕ್ಸ್ಟ್ ನೋಡ್ರಿ, ಮೆಗ್ನೀಷಿಯಂ ಅಂತಕ್ಕಂಥ ಪ್ರಮುಖವಾಗಿ ಗೊತ್ತಿರ್ಲಿ. ಮೆಗ್ನೀಷಿಯಂ ಏನ್ ಗೊತ್ತೇನ್ರಿ? ಭೂತಕೋಟೆಯಲ್ಲಿ ಆಕ್ಸೈಡ್ಗಳು ಮತ್ತು ಸಲ್ಫೈಡ್ಗಳು ಹಾಗೂ ಕಾರ್ಬೋನೇಟ್ಗಳ ರೂಪದಲ್ಲಿ ದೊರೆಯುತ್ತವೆ. ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಸೀಸ್ ಅಂದ್ರೆ ಏನ್ ಗೊತ್ತೇನ್ರಿ? ನಿಸರ್ಗದಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ದೊರೆಯುವುದಿಲ್ಲ ಸ್ನೇಹಿತರೆ ಅದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲಿ. ಇದರ ಸರಿಯಾದ ಉತ್ತರ ನೋಡ್ರಿ, ಸಾರಿ ರೀ, ಇದೇನಪ್ಪ ಅಂದ್ರ ಸಿ ಅಂತ ಬಂದಾಗ ಏನಾಗುತ್ತೆ ಗೊತ್ತೇನ್ರಿ? ಇದು ಮೆಗ್ನೀಷಿಯಂ ಸಿಗಂಗಿಲ್ಲ ಅದಲ್ಲ. ಮೆಗ್ನೀಷಿಯಂ ನಿಸರ್ಗದಲ್ಲಿ ಮುಕ್ತವಾಗಿ ಸಿಗಂಗಿಲ್ಲ. ಪ್ರಮುಖವಾಗಿ ಗೊತ್ತಿರ್ಬೇಕು. ಸೀಸ ಅಂತ ಬಂದಾಗ ಏನ್ ಗೊತ್ತೇನ್ರಿ? ಇದು ಭೂತಗೊಟೆ ಸೀಸ. ಈಗ ಪ್ಲಂಬಮ್ ಅಂತ ಕರೀತಾರ ನೋಡ್ರಿ, ಪ್ಲಂಬಮ್ ಅದಲ್ವಾ. ಲೆಡ್ ಅಂತ ಕರೀತಾರೆ ಇಂಗ್ಲಿಷ್ದಾಗ. ಬಟ್ ಇದಕ್ ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇನ್? ಎ ಆಗಿರುತ್ತೆ ನೋಡ್ರಿ. ಸರ್, ಚಿನ್ನ ಅಂತ ಬಂದಾಗ 4th ಆಗಿರ್ತಾರೆ. ನಂತರ ತಾಮ್ರ ಅಂತ ಬಂದಾಗ ಯಾವ್ದಾಗಿರುತ್ತೆ? ಸೆಕೆಂಡ್ 1 ಆಗಿರ್ತಾರೆ. ನಂತರ ಮೆಗ್ನೀಷಿಯಂ ಅಂತ ಬಂದಾಗ ಫಸ್ಟ್ 1 ಆಗಿರ್ತಾರೆ. ಸೀಸ್ ಅಂತ ಬಂದಾಗ ಯಾವ್ದಾಗಿರ್ತದೆ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಲಿ ಥರ್ಡ್ 1 ಆಗಿರ್ತದಲ್ವಾ, ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಅಂದ್ರೆ ಚಿನ್ನ ಅಂತ ಬಂದಾಗ ಪ್ರಮುಖವಾಗಿ ಶುದ್ಧ ಚಿನ್ನ ಕ್ಯಾರೆಟ್ ರೀ, ಅತಿ ಶುದ್ಧವಾದ ಚಿನ್ನ 24 ಕ್ಯಾರೆಟ್ ಅದಲ್ವಾ. ಒಡವೆ ಚಿನ್ನ 16 ಕ್ಯಾರೆಟ್ ರೀ. ನಂತರ ಮೂರ್ಖರ ಚಿನ್ನ ಪೈರೇಟ್ಸ್ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ತಾಮ್ರ ಅಂತ ಬಂದಾಗ ಸೂಚ್ಯ ಸಂಖ್ಯೆ. ಈ ಚಿನ್ನಕ್ ನೋಡ್ರಿ ಇಂಗ್ಲಿಷ್ ದಾಗ ಗೋಲ್ಡ್ ಅಂತ ಕರೀತಾರ ನೋಡ್ರಿ. AU ಅಂತ ಕೊಟ್ಟಿದ್ದಾರೆ. AU ಅಂದ್ರೆ ಗೊತ್ತೇನ್? ಆರಾಮ್ ಅದಲ್ವಾ. ಸರ್, ತಾಮ್ರ ಗೊತ್ತಿರ್ಬೇಕು. ತಾಮ್ರದ ಕೊರತೆಯಿಂದ ರೋಗ ಬರ್ತದೆ, ಮೆಂಕಿಸ್ ರೋಗ ಬರ್ತೈತಿ ಅದಲ್ವಾ. ಸರ್, ಮೆಗ್ನೀಷಿಯಂ ನೀರಿನ ಗಡಿಸೋದಕ್ಕೆ ಕಾರಣವಾದ ಏನ್ ಗೊತ್ತಿಲ್ಲ, ಲವಣ ಅಂತ ಹೇಳ್ತಾರೆ ನೋಡ್ರಿ. ಸೀಸರ್ ಇಂಪಾರ್ಟೆಂಟ್. ಸೀಸ ಬಗ್ಗೆ ಕ್ವಶನ್ ಕೇಳ ಸುಮಾರು ಸಾರಿ ರೀ. ಇಂಗ್ಲಿಷ್ ಅದಕ್ಕ ಲೆಡ್ ಅಂತ ಕರೀತಾರ ಅದಲ್ವಾ. ಬಟ್ ಲ್ಯಾಟಿನ್ ಭಾಷೆ ಪ್ಲಂಬಮ್ ಅಂತ ಕರೀತಾರ ನೋಡ್ರಿ, ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಹೋಗಂಬರದಲ್ವಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಮಿಸ್ಟ್ರಿ ಅದ ನೋಡೋದಲ್ವಾ. ಸರಿ, ಇತರೆ ಲೋಹಗಳನ್ನು ಕಬ್ಬಿಣದ ಮೇಲೆ ವಿದ್ಯುತ್ ಲೇಪನ ಮಾಡುವ ಮೂಲಕ ಆಹಾರ ಸಂಗ್ರಹಣೆ ಡಬ್ಬಿಗಳನ್ನು ತಯಾರಿಸಲಾಗುತ್ತದೆ. ಆಹಾರ ಸಂಗ್ರಹಣೆ ಡಬ್ಬಿಗಳ ಮೇಲೆ ವಿದ್ಯುತ್ ಲೇಪನಕ್ಕೆ ಬಳಸುವ ಲೋಹ ಅಂತ ಕ್ವಶನ್ ಕೇಳ ನೋಡ್ರಿ. ಅದ್ರ ಗೊತ್ತಿರ್ಬೇಕು. ಆರ್ಸೆನಿಕ್ ಬಳಸಂಗಿಲ್ರಿ. ಇದು ಆರ್ಸೆನಿಕ್ ಅಂತಕ್ಕಂಥದ್ದು ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಇದು ಲೋಹಾಬ ಅಂತಕ್ಕಂಥರಿ. ಇಲ್ಲಿ ಲೋಹ ಅಂತ ಕ್ವಶನ್ ಕೇಳಿ ಆರ್ಸೆನಿಕ್ ಲೋಹಾಬ ಅಂತಕ್ಕಂಥರಿ. ಆರ್ಸೆನಿಕ್ ಅಂತ ಬರಂಗಿಲ್ಲ.
ಸರ್ ನೋಡೋದಕ್ಕ ಪ್ರಮುಖವಾಗಿ ತಾಮ್ರ ಬರುತ್ತೆ ಸ್ನೇಹಿತರೆ ಅದಲ್ವಾ ಇವಾಗ ಕಬ್ಬಿಣದ ವಿದ್ಯುತ್ ಲೇಪನ ಮಾಡಕ್ ತಾಮ್ರ ಕಾಪರ್ ಅಂತಕ್ಕಂತ ಬಳಸ್ತಾರೆ. ಸ್ಟ್ಯಾನಮ್ ಬಳಸಂಗಿಲ್ರಿ, ಪ್ಲಂಬಮ್ನು ಬಳಸಂಗಿಲ್ಲ ಅದಲ್ವಾ ಬಟ್ ಗೊತ್ತಿರ್ಬೇಕು ತಾಮ್ರ. ಸ್ನೇಹಿತರೆ ಕನ್ಫ್ಯೂಸ್ ಆಗ್ಬೇಡ್ರಿ. ಕಬ್ಬಿಣದ ನೋಡ್ರಿ ಈಗ ತುಕ್ಕು ತಡೆಯುವಿಕೆ ವಿಧಾನಕ್ಕೆ ಬಳಸುವಂತ ಬಂದಾಗ ಸತ್ತು ಜಿಂಕ್ ಆಗಿರ್ತಾರೆ. ಇಲ್ಲಿ ವಿದ್ಯುತ್ ಲೇಪನದ ಬಂದಾಗ ಏನ್ ಗೊತ್ತೇನ್ರಿ ತಾಮ್ರ ಆಗಿರುತ್ತೆ ಸ್ನೇಹಿತರೆ ಅದಲ್ವಾ ಸರಿಯಾದ ಉತ್ತರ ನೋಡ್ರಿ ಎರಡಾಗಿರ್ತೈತಿ. ನೆಕ್ಸ್ಟ್ ಬಂದಾಗ ಬರ್ರಿ ಹಾ ಇದು ಅಪ್ಪ ಅಂದ್ರ ಕೆಮಿಸ್ಟ್ರಿ ಕ್ವಶನ್ ಅದ ನೋಡ್ರಿ ಅದಲ್ವಾ 35% ಅದಲ್ವಾ ಇಥಿಲಿನ್ ಗ್ಲೈಕೋಲ್ ದ್ರಾವಣವನ್ನು ಕಾರುಗಳಲ್ಲಿ ಉಪಯೋಗಿಸುವರು ಇದಕ್ಕೆ ಸರಿಯಾದ ಕಾರಣ. ಇದ್ರಲ್ಲಿ ನೋಡ್ರಿ ಎ ಒಂದ್ ಕೊಟ್ಟಿದಾರ ಇದು ಇಂಜಿನ್ ಅನ್ನು ತಂಪುಗೊಳಿಸಲು ಬಳಸುವ ಘನೀಕರಣ ರೋಧಕವಾಗಿದೆ. ಬಿ ಇದು ಎರಡನೇದೇನ್ ದಹನಕ್ಕೆ ಇಂಧನವಾಗಿದೆ. 3 ಹೊಳೆಯುವ ವಸ್ತುವನಾಗಿ 4 ಏರ್ ಬ್ಯಾಗ್ ತೆರೆಯಲು ಸಹಾಯವಾಗುತ್ತದೆ. ನೋಡ್ರಿ ಏನ್ ಗೊತ್ತೇನ್ರಿ ಯಾಕೆ ಬಳಸ್ತಾರ ಗೊತ್ತೇನ್ ಇಥಿಲಿನ್ ಅಂತಕ್ಕಂತ ನೋಡ್ರಿ ಸ್ನೇಹಿತರೆ ಇದು ಇಂಜಿನ್ ಇರ್ತೈತಲ್ವ ಅದನ್ನು ತಂಪುಗೊಳಿಸುವ ಘನೀಕರಣ ರೋಧಕವಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಅದಲ್ವಾ ಅದಕ್ಕಾಗಿ ನೋಡ್ರಿ ಪ್ರಮುಖವಾಗಿ ಉಪಯೋಗಿಸ್ತಾರ ನೋಡ್ರಿ ಗೊತ್ತಿರ್ಬೇಕು. ಸರಿಯಾದ ಉತ್ತರ ಒಂದಾಗಿರ್ತೈತಿ ಇದು. ನೆಕ್ಸ್ಟ್ ನೋಡ್ರಿ ನಮ್ ಕೆಮಿಸ್ಟ್ರಿಗೆ ಬತ್ ನೋಡ್ರಿ ಅದಲ್ವಾ ನೋಡ್ರಿ ಸಾವಯವ ಗೊಬ್ಬರಗಳನ್ನು ಅದಲ್ವಾ ರಾಸಾಯನಿಕ ಗೊಬ್ಬರಗಳಿಂದ ಉತ್ತಮ ಪರಿಗಣಿಸಲಾಗಿದೆ ಏಕೆಂದರೆ ಸಾವಯವ ಗೊಬ್ಬರಗಳು ನೋಡ್ರಿ ಗೊತ್ತಿರ್ಲಿ ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇದು ಮಣ್ಣನ್ನು ಕಡಿಮೆ ರಂಧ್ರ ಮುಕ್ತವಾಗಿರಿಸುತ್ತದೆ. ಇದು ಉಪಯುಕ್ತ ಸೂಕ್ಷ್ಮ ಜೀವನ ಸಂಖ್ಯೆ ಹೆಚ್ಚಿಸುತ್ತದೆ. ಇದು ಅನಿಲಗಳನ್ನು ವಿನಿಮಯ ಸುಲಭಗೊಳಿಸ್ತದೆ ಅಂತ ಹೇಳ್ತಾರ್ರಿ ಅದಲ್ವಾ ಗೊತ್ತಿರ್ಲಿ ಪ್ರಮುಖವಾಗಿ ಕೇಳ್ತಿರ್ತಾರ ನೋಡ್ರಿ. ಇವಾಗ ಸರಿಯಾದ ಉತ್ತರ ಯಾವ್ದಾಗ ಗೊತ್ತೇನ್ರಿ ಇದು ಏನ್ ಗೊತ್ತೇನ್ರಿ ಎ ಆಗಿರುತ್ತೆ ಒಂದಾಗಿರುತ್ತೆ ನೋಡ್ರಿ. ಇದು ಅನಿಲಗಳನ್ನು ವಿನಿಮಯ ಸುಲಭಗೊಳಿಸಂಗಿಲ್ಲ ಸ್ನೇಹಿತರೆ ಅದಲ್ವಾ ಸುಲಭಗೊಳಿಸೋ ಹಾಡ್ ಇರ್ತೈತಲ್ವಾ ಬಟ್ ಗೊತ್ತಿರ್ಬೇಕು ಇವ್ 3 ಹೇಳಿಕೆ ಕಾರ್ಡ್ ಆಗ್ತಾವ್ರಿ ಎ ಮತ್ ಸೆಕೆಂಡ್ ಥರ್ಡ್ ಅದಲ್ಲ ಹೀಗಾಗಿ ನೋಡ್ರಿ ಇದು ಗೊತ್ತಿರ್ಬೇಕು ಸರಿಯಾದ ಉತ್ತರ ಎ ಆಗಿರ್ತೈತಿ ನೋಡ್ರಿ. ನೆಕ್ಸ್ಟ್ ಭಾರತದಲ್ಲಿರುವ ಪಿಸಿಆರ್ ಜನರಿಗೆ ಇಂಧನ ಉಳಿತಾಯ ಬಗ್ಗೆ ಸಲಹೆ ಜಿಕೆಎಸ್ ಗೊತ್ತಿಲ್ಲ ಅಂತ ವಿಸ್ತರಿತ ರೂಪದ ಬಗ್ಗೆ ಸಲಹೆ ನೀಡುತ್ತದೆ. ಪಿಸಿಆರ್ ವಿಸ್ತರಿಸಿ ಪೂರ್ಣ ರೂಪ ಫುಲ್ ಫಾರ್ಮ್ ಕೇಳ್ತಿರ್ತಾರ ನೋಡ್ರಿ. ಪಿಸಿಆರ್ ನನ್ ಗೊತ್ತೇನ್ರಿ ಪೆಟ್ರೋಲಿಯಂ ಕನ್ಸರ್ವೇಶನ್ ಅದಲ್ವಾ ರಿಸರ್ಚ್ ಅಸೋಸಿಯೇಷನ್ ಅಂತಕ್ಕಂಥದ್ದು ನೋಡ್ರಿ ಇಲ್ಲ ಫಸ್ಟ್ ಆಪ್ಷನ್ ಅಲ್ರಿ ಪೆಟ್ರೋಲಿಯಂ ಕನ್ಸರ್ವೇಶನ್ ರಿಸರ್ಚ್ ಅಸೋಸಿಯೇಷನ್ ಅಂತಕ್ಕಂಥ ಆನ್ಸರ್ ಆಗಿರುತ್ತೆ ನೋಡ್ರಿ. ಗೊತ್ತಿರ್ಲಿ ಪೆಟ್ರೋಲಿಯಂ ಬಗ್ಗೆ ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ನೆಕ್ಸ್ಟ್ ಮತ್ ಕೇಳ್ಯಾರ ನೋಡ್ರಿ ಅದಲ್ವಾ ಇನ್ನೊಂದ್ ಗೊತ್ತಿರ್ಬೇಕು ಧೂಮಪಾನವನ್ನ ನೋಡ್ರಿ ಧೂಮಪಾನವನ್ನು ಹವ್ಯಾಸ ಮಾಡಿಕೊಂಡಿರುವ ಗರ್ಭಿಣಿ ಹೆಂಗಸರು ಅವಧಿ ಪೂರ್ವ ಮಗುವಿನ ಪ್ರಸವ ಸ್ವಾಭಾವಿಕ ಗರ್ಭಪಾತ ಮತ್ತು ವಿರೂಪಗೊಂಡ ಶಿಶುಗಳಂತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇದು ಕೆಳಗಿನ ಯಾವುದರ ಪ್ರಮಾಣ ಏರಿಕೆ ಆಗುತ್ತದೆ. ಇಲ್ಲಿ ಯಾವುದರ ಪ್ರಮಾಣ ಅನ್ಸುತ್ತೆ ಕಾರ್ಬೋನೇಟ್ ಅಂತಕ್ಕಂಥ ನೋಡೋದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರ. ಕಾರ್ಬೋನೇಟ್ ಅಂತ ಬಂದಾಗ ಪ್ರಮುಖವಾಗಿ ಇದ್ರದ್ದು ಆನ್ಸರ್ ನೋಡ್ರಿ CO ಆಗಿರುತ್ತೆ ನೋಡ್ರಿ ಏನಾಗಿರುತ್ತೆ ಗೊತ್ತೇನ್ರಿ CO ಆಗಿರ್ತದಲ್ವಾ ಗೊತ್ತಿರ್ಲಿ ಮತ್ ಕೊಬಾಲ್ಟ್ ಹೋಗ್ಬೇಡ್ರಿ ಮತ್ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತ ಕೊಟ್ಟಿದ್ದಾರ. ನಮ್ ಕೆಮಿಸ್ಟ್ರಿ ನೋಡ್ರಿ ಕೆಮಿಸ್ಟ್ರಿ ಫಸ್ಟ್ ಕ್ವಶನ್ ಕೇಳೋದಲ್ವಾ ನೋಡ್ರಿ ಸಾಮಾನ್ಯ ಈ ಹೇಳಿಕೆ ಕೂಡ ಸಾಮಾನ್ಯವಾಗಿ ಮಳೆ ನೀರು pH ಮೌಲ್ಯ 5.6 ಮೌಲ್ಯನ ಹೊಂದಿದೆ. ನೋಡ್ರಿ ಕನ್ಫ್ಯೂಸ್ ಆಗಿಬಿಟ್ರಿ 5.6 ಕಿಂತ ಅಂದ್ರೆ ಆಮ್ಲ ಮಳೆ ಎಲ್ಲ ಸೇಮ್ ಆಮ್ಲ ಮಳೆ ಇರ್ತಾರೆ ಇಲ್ಲಿ 5.6 ಅಂತ ಕೊಟ್ಟಿದ್ದಾರೆ. ಓಕೆ ಇದು ಕರೆಕ್ಟ್ ಅದ ಹೇಳಿಕೆ ಸಾಮಾನ್ಯ ಮಳೆ. ನೆಕ್ಸ್ಟ್ ಹೇಳಿಕೆ ಟು ನೈಟ್ರೋಜನ್ ಆಕ್ಸೈಡ್ ಗಳನ್ನು ಮತ್ತು ಸಲ್ಫರ್ ಆಕ್ಸೈಡ್ ಗಳನ್ನು ಆಮ್ಲೀಯ ಮಳೆಯನ್ನು ಉಂಟು ಮಾಡುತ್ತದೆ. ಎಕ್ಸಾಕ್ಟ್ಲಿ ಎರಡು ಕರೆಕ್ಟ್ ಅವ ಹೇಳಿಕೆ. ಕೆಳಗೆ ನೀಡುವ ಆಯ್ಕೆಗಳನ್ನು ಸರಿಯಾದ ಉತ್ತರವನ್ನು ಆರಿಸಿ. ಎ ಹೇಳಿಕೆ ಮತ್ತು ಹೇಳಿಕೆ 1 ಸರಿಯಾಗಿದೆ ಮತ್ತು ಹೇಳಿಕೆ 2 ಸರಿಯಾಗಿರುವುದಿಲ್ಲ. ಇದು ಆಗಂಗಿಲ್ಲ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಓಕೆ ಅದಲ್ವಾ ನೆಕ್ಸ್ಟ್ ಮೂರನೇ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿರುವುದಿಲ್ಲ. ಹೇಳಿಕೆ 1 ಸರಿಯಾಗಿರುವುದಿಲ್ಲ ಮತ್ತು ಹೇಳಿಕೆ 2 ಸರಿಯಾಗಿದೆ. ಸದ್ಯ ಗೊತ್ತಿರ್ಬೇಕು ಇದು ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತಂದ್ರೆ ಪ್ರಮುಖವಾಗಿ ಗೊತ್ತಿರ್ಬೇಕು ಇವೆರಡು ಸರಿಯಾಗ ನೋಡ್ರಿ ಹೌದಲ್ವಾ. ಹೇಳಿಕೆ 1 ಮತ್ತು 2 ಹೇಳಿಕೆ 2 ಸರಿವರಿ ಗೊತ್ತಿರ್ಲಿ ಕೇಳ್ತೇವೆ ಹೌದಲ್ವಾ. ಈಜಿ ಇದ್ದ ಕ್ವಶನ್ ಹೌದಲ್ವಾ. ಇಲ್ಲಿ pH ಮೌಲ್ಯ ಇನ್ನೊಂದು ಗೊತ್ತಿರ್ಬೇಕು ಸ್ನೇಹಿತರೆ ಅದಲ್ವಾ. pH ಬಂದಾಗ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ನೋಡ್ರಿ. pH ಅಂದ್ರೆ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಥವಾ ಪವರ್ ಆಫ್ ಹೈಡ್ರೋಜನ್ ರೀ. ಇವಾಗ ನಾವು ಕುಡಿಯಲು ಯೋಗ್ಯವಾದ ನೀರಿನ pH ಮೌಲ್ಯ ಎಷ್ಟು ಗೊತ್ತೇನ್ರಿ 6.10 ಗೊತ್ತೇನ್ 6.10 ಗೊತ್ತೇನ್ರಿ 5 to ಏನ್ ಗೊತ್ತೇನ್ರಿ 8.5 ಅಂತ ಇರುತ್ತೆ ನೋಡೋದಲ್ವಾ. pH ಸ್ಕೇಲ್ ಯಾರು ಕಂಡಿತಾರೆ ಗೊತ್ತೇನ್ರಿ ಸೊರೆನ್ಸನ್ ಅಂತಕ್ಕಂತ ಹೇಳಿದ್ ಕಂಡಿತಾರೆ ಸೊರೆನ್ಸನ್ ಅಂತಕ್ಕಂಥ ಸೊರೆನ್ಸನ್ ಗೊತ್ತಿರ್ಬೇಕು.
ಆಮೇಲೆ ಇವಾಗ ಶುದ್ಧ ನೀರು ಕುಡಿಯಕ್ಕಾಗಿಲ್ಲ ನೋಡ್ರಿ. ಶುದ್ಧ ನೀರಿನ ಪಿ ಎಚ್ ಮೌಲ್ಯ 7 ಏನ್ ಗೊತ್ತೇನ್ರಿ 4 ಅಂತಕ್ಕಂತ ಇರ್ತೈತಿ, ಗೊತ್ತಿರ್ಲಿ. ಅಥವಾ 7 ಇರ್ತ ನೋಡ್ರಿ, ಗೊತ್ತಿರ್ಲಿ. ಕೇಳ್ತಿರ್ತಾರ ಪಿ ಎಚ್ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಥವಾ ಪವರ್ ಆಫ್ ಹೈಡ್ರೋಜನ್ ಕನ್ನಡದಾಗ ಹೈಡ್ರೋಜನ್ ಸಾಮರ್ಥ್ಯ ಕೂಡ ಕರೀತಾರ್ರಿ, ಗೊತ್ತಿರ್ಬೇಕು. ನೆಕ್ಸ್ಟ್, ರೈಲ್ವೆ ಹಳಿಗಳನ್ನು ಜೋಡಿಸಲು ಬಳಸಬಹುದಾದ ಮಿಶ್ರಣ ಇದಾಗಿದೆ. ರೈಲ್ವೆ ಹಳಿಗಳು ನೋಡೋದಲ್ವಾ, ಗೊತ್ತಿರ್ಲಿ. ಏದು ತಾಮ್ರದ ಆಕ್ಸೈಡ್ ಪ್ಲಸ್ ಕಬ್ಬಿಣ ಅಲ್ರಿ. ಕಾರ್ಬನ್ ಮತ್ತು ಪ್ಲಸ್ ಅಲ್ಯೂಮಿನಿಯಂ. ಸಿ ಕೊಟ್ಟಿದ್ದಾರೆ ಐರನ್ ಅದಲ್ವಾ, ಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಂ. ಡಿ 4 ಕೊಟ್ಟಿದ್ದಾರ್ರಿ ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ ಕಬ್ಬಿಣ. ಇದಕ್ ನೋಡಿ ಸರಿಯಾದ ಉತ್ತರ ಏನ್ ಗೊತ್ತೇನ್ರಿ, ಐರನ್ ಅದಲ್ವಾ. ಥರ್ಡ್ ಆಕ್ಸೈಡ್ ಪ್ಲಸ್ ಏನ್ ಗೊತ್ತೇನ್ ಅಲ್ಯೂಮಿನಿಯಂ ಅಂತಕ್ಕಂತ ಆಗುತ್ತೆ ಸ್ನೇಹಿತರೆ, ಅದಲ್ವಾ. ಗೊತ್ತಿರ್ಲಿ. ಎಲ್ಲಾ ಮಿಸಲ್ ಹೋದಾಗ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ, ಇಂಪಾರ್ಟೆಂಟ್ ಅದಲ್ವಾ. ಈಗ ಆಲ್ರೆಡಿ ಕೇಳಿದಾರೆ, ಮತ್ ಮುಂದೆ ಕೇಳ್ಬೋದ್ರಿ, ಅದಲ್ವಾ, ಮುಂದೆ ಕೇಳ್ಬೋದ್ರಿ. ನೆಕ್ಸ್ಟ್, ಒಂದೇ ಗಾತ್ರದ ನೋಡ್ರಿ, ಇದು ಪ್ಲವನತೆ ಒಂದೇ ಗಾತ್ರದ ಘನಾಕೃತಿ ನೋಡ್ರಿ. ಒಂದೇ ಗಾತ್ರದ ಘನಾಕೃತಿ ಎ ಹಾಗೂ ಅಲ್ಯೂಮಿನಿಯಂ ಘನಾಕೃತಿ ಬಿ ಗಳನ್ನು ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿಸಲಾಗಿದೆ. ನೀರ್ ಅಂತ ಬಂದಾಗ ಇಲ್ಲಿ ನೋಡ್ರಿ ಮುಳುಗಿಸೋದನ್ನ ಪ್ಲವನತೆ ಸ್ನೇಹಿತರೆ ಇಂಗ್ಲಿಷ್ ದಾಗ ಬಯಾನ್ಸಿ ಅಂತ ಕರೀತಾರ ನೋಡ್ರಿ, ಅದಲ್ವಾ. ಪ್ಲವನತೆ ಬಗ್ಗೆ ನೋಡ್ರಿ, ಇದು ಇಂಪಾರ್ಟೆಂಟ್ ಅದಲ್ವಾ, ಹೇಳ್ತಿರ್ತಾರೆ ನಿಮ್ಗೆ ಅಪ್ಲಿಕ್ ಕ್ಲಾಸ್ನಾಗ, ಅದೆಲ್ಲ ಪ್ಲವನತೆ ಇಂಪಾರ್ಟೆಂಟ್ ನೋಡ್ರಿ. ಈ ನೋಡ್ರಿ ಘನಾಕೃತಿ ಎ ಮೇಲೆ ಪ್ರಯೋಗವಾಗುವ ಪ್ಲವನತೆ ಬಲ ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ, ಗೊತ್ತಿರ್ಬೇಕು. ಇವಾಗ ಏನ್ ಗೊತ್ತೇನ್, ತಾಮ್ರ ಏನ್ ಗೊತ್ತೇನ್ರಿ, ತಾಮ್ರ ಮತ್ತು ಅಲ್ಯೂಮಿನಿಯಂ. ಈಗ ಅಲ್ಯೂಮಿನಿಯಂ ಹೋಲಿಸಿದ್ರೆ ತಾಮ್ರದ ಏನ್ ಗೊತ್ತೇನ್ರಿ ತೂಕ ಹೆಚ್ಚಿಗಿರುತ್ತೆ. ಆಮೇಲೆ ಡೆನ್ಸಿಟಿ ಸಾಂದ್ರತೆ ಕೂಡ ಏನ್ ಗೊತ್ತೇನ್ ತಾಮ್ರದ ಹೆಚ್ಚಿಗಿರುತ್ತೆ ನೋಡ್ರಿ. ಈಗ ನೋಡ್ರಿ ಘನಾಕೃತಿ ಬಿ ಮೇಲೆ ಪ್ರಯೋಗವಾಗುವ ಪ್ಲವನತೆ ಬಲ ಜಾಸ್ತಿ ಆಗಿರುತ್ತದೆ. ಈಗ ನೋಡ್ರಿ ಈಗ ಮತ್ ತಾಮ್ರಕ್ಕೆ ಮತ್ ಅಲ್ಯೂಮಿನಿಯಂ ಹೋಲಿಸಿದ್ರೆ ಏನ್ ಗೊತ್ತೇನ್ರಿ, ಪ್ರಯೋಗವಾಗೋ ಬಲ ಏನ್ ಗೊತ್ತೇನ್ರಿ, ತೂಕ ಹೆಚ್ಚಿಗೆ ತಾಮ್ರದ ಇರ್ತ ನೋಡ್ರಿ. ಎರಡರ ಮೇಲೆ ಪ್ರಯೋಗವಾಗುವ ಪ್ಲವನತೆ ಬಲ ಸಮವಾಗಿರುತ್ತದೆ. ಘನಾಕೃತಿ ಬಿ ನೀರಿನಲ್ಲಿ ತೂಕ ರಹಿತವಾಗುತ್ತೆ ಸ್ನೇಹಿತರೆ, ಹಂಗೇನಿಲ್ರಿ. ಕೇಳಿರೋದು ಏನ್ ಗೊತ್ತೇನ್ರಿ, ಇವಾಗ ತೂಕದ ಹೆಚ್ಚಿಗಿರುತ್ತೆ ನೋಡುವ ಪ್ಲವನತೆ ಬಲ ಹೆಚ್ಚಿಗೆ ಆಗುತ್ತೆ ಸ್ನೇಹಿತರೆ. ಈಗ ನೋಡ್ರಿ ಅಲ್ಯೂಮಿನಿಯಂದ ಏನ್ ಗೊತ್ತೇನ್ರಿ, ಪ್ರಮುಖವಾಗಿ ತೂಕ ಅಂತಕ್ಕಂಥ ಅಥವಾ ಸಾಂದ್ರತೆ ಅಂತಕ್ಕಂಥ ಕಡಿಮೆ ಆದ ಮ್ಯಾಗ ಈಗ ನೋಡ್ರಿ ದ್ರವ ಏನ್ ಪ್ರಯೋಗ ಮಾಡೋ ಬಲ ಕೂಡ ಕಡಿಮೆ ಇರ್ತಾರೆ. ಈಗ ನೋಡ್ರಿ ಈಗ ತಾಮ್ರದ ಮೇಲೆ ಏನ್ ಗೊತ್ತೇನ್ರಿ, ಪ್ರಯೋಗವಾಗ ಪ್ಲವನತೆ ಬಲ ಹೆಚ್ಚಿಗೆ ಆಗಿರ್ತದ ಮ್ಯಾಗ. ಈಗ ನೋಡ್ರಿ ಇದು ಸರಿಯಾದ ಉತ್ತರ ಏನ್ ಗೊತ್ತೇನ್ರಿ, ಎ ಆಗಿರುತ್ತೆ ನೋಡೋದಲ್ವ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಯಾವ್ದಾಗಿರುತ್ತೆ ಗೊತ್ತೇನ್ರಿ, ಸರ್ ಎ ಆಗಿರ್ತೈತಿ. ಗೊತ್ತಿರೋ ಪ್ಲವನತೆ ಅಂದ್ರೆ ಗೊತ್ತೇನ್ರಿ, ಇಂಗ್ಲಿಷ್ ದ ಬಯೋನ್ಸ್ ಅಂತ ಕರೀತಾರೆ, ಕನ್ನಡದ ಏನ್ ಗೊತ್ತೇನ್ರಿ ಪ್ಲವನತೆ. ಈ ಪ್ಲವನತೆ ಅಂದ್ರೆ ನೋಡ್ರಿ ದ್ರವ ವಸ್ತುಗಳ ಮೇಲೆ ಮೇಲ್ಮುಖವಾಗಿ ವರ್ತಿಸಬಲ್ಲ ಪ್ಲವನತೆ ಅಂತ ಕರೀತಾರೆ ಸ್ನೇಹಿತರೆ. ಸ್ನೇಹಿತರೆ ಗೊತ್ತಿರ್ಬೇಕು, ಇವಾಗ ದ್ರವದ ಸಾಂದ್ರತೆಗಿಂತ ಹೆಚ್ಚಿನ ಸಾಂದ್ರತೆ ವ್ಯವಸ್ಥೆ ಮಾಡ್ತಾ ಗೊತ್ತ ನೀರಿನ ಮುಳುಗ್ತಾರೆ. ಈಗ ನೋಡಿ ದ್ರವದ ಸಾಂದ್ರತೆಗಿಂತ ಕಡಿಮೆ ಸಾಂದ್ರತೆ ವ್ಯವಸ್ಥೆ ಮಾಡ್ತಾ ಗೊತ್ತೇನ್ ನೀರಿನ ಮ್ಯಾಗ ಗೊತ್ತೇನ್ರಿ ತೇಲ್ತಾರೆ, ಅದಲ್ವಾ. ಬಟ್ ಗೊತ್ತಿರ್ಲಿ ಈ ನಿಯಮ ಯಾರು ಕಂಡಿತಾರ ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು. ಸರ್ ಆರ್ಕಿಮಿಡೀಸ್ ಅವ್ರು ಕಂಡಿತಾರ ನೋಡಿ, ಯಾರು ಕಂಡಿತಾರ ಹೇಳ್ರಿ, ಆರ್ಕಿಮಿಡೀಸ್. ಅದಕ್ಕೆ ನೋಡ್ರಿ ಆರ್ಕಿಮಿಡೀಸ್ ನಿಯಮ ಅಂತ ಕರೀತಾರೆ, ಅದಕ್ಕೆ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ, ಅದಲ್ವಾ. ಆಲ್ರೆಡಿ ಕೇಳಿದ್ದಾರ. ಅಲ್ಯೂಮಿನಿಯಂ ಗೊತ್ತಿರೋ ಬಡವರ ಬೆಳೆ ಕೂಡ ಕರೀತಾರ ನೋಡ್ರಿ, ಮುಂಬರುವ ಮತ್ ಕೇಳ್ಬೋದು ಎಕ್ಸಾಮ್ದಾಗ. ನೋಡ್ರಿ ತಲುಪಬಹುದಾದ ಕನಿಷ್ಠ ತಾಪಮಾನ ಟೆಂಪರೇಚರ್, ಕನಿಷ್ಠ ಅಂದ್ರೆ ಕಡಿಮೆ ಯಾವ್ದಿರುತ್ತೆ ಗೊತ್ತೇನ್ರಿ, ಇದು ಶೂನ್ಯ ಅಂತ ಬರ್ತ ನೋಡ್ರಿ. ಅದು ಆಫ್ಲೈನ್ ಕ್ಲಾಸ್ನಾಗ ಸ್ನೇಹಿತರನ್ನ ಹೇಳಿದೆ ನಮ್ದು ಎಲ್ಲರಿಗೆ ಅನ್ಕೋತೀನಿ, ಅದಲ್ವಾ. ಈಗ ಡೈರೆಕ್ಟ್ ನೀವು ಓದಿರ್ತೀರಿ. ಈಗ ಡಿಗ್ರಿ ಸೆಲ್ಸಿಯಸ್ ನೋಡ್ರಿ ತಾಪದ ಏಕಮಾನವು ಡಿಗ್ರಿ ಸೆಲ್ಸಿಯಸ್ ಆಗಿರ್ಬೋದು, ಅದಲ್ವಾ. ನಂತರ ಬಂದಾಗ ಪ್ರಮುಖವಾಗಿ ಫ್ಯಾರನ್ಹೀಟ್ ಆಗಿರ್ಬೋದು, ನಂತರ ಕೆಲ್ವಿನ್ ಆಗಿರ್ಬೋದು. ಇನ್ನು ಡೈರೆಕ್ಟ್ ನೋಡಿ ಡಿಗ್ರಿ ಸೆಲ್ಸಿಯಸ್ 0 to 100 ಓದಿರ್ತೀರ, ಅದಲ್ವಾ. ಫ್ಯಾರನ್ಹೀಟ್ 32 to 212 ಕೆಲ್ವಿನ್ 273 373. ಮೈನಸ್ ಅಂತ ಬಂದಾಗ ಸರ್ -0 ಇಂದ ಸ್ಟಾರ್ಟ್ ಆಗೋದು ಕೆಲ್ವಿನ್, ಸರ್ 0 ಇಂದ ಸ್ಟಾರ್ಟ್ ಆಗೋದು ಡಿಗ್ರಿ ಸೆಲ್ಸಿಯಸ್. ಬಟ್ ನೋಡ್ರಿ ಸರಿಯಾದ ಉತ್ತರ ಏನ್ ಗೊತ್ತೇನು, ಪ್ರಮುಖವಾಗಿ ಸರ್ 4ನೇದಾಗಿರುತ್ತೆ 273.15 ಡಿಗ್ರಿ ಸೆಲ್ಸಿಯಸ್, ಅದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ. ತಾಪಮಾನ ಕನಿಷ್ಠ ತಾಪಮಾನ ಟೆಂಪರೇಚರ್ ಅಂತ ಕರೀತಾರ ನೋಡ್ರಿ. ತಾಪ ಅಂದ್ರ ಏನ್, ತಾಪಮಾನ ಅಂದ್ರೆ ಗೊತ್ತಲ್ಲ, ಮತ್ ನಿಮ್ಗೆ ಅವಾಗ ಆತಲ್ರಿ ತಾಪ, ಅದು ತಾಪ ಅಲ್ರಿ. ಮತ್ತ ಏನ್ ಗೊತ್ತೇನ್ರಿ, ಒಂದು ವಸ್ತುವಿನಲ್ಲಿರುವ ಸರಾಸರಿ ಕಣಗಳ ಅಥವಾ ಚಲನೆ ಮೊತ್ತಕ್ಕಿಂತ ಕರೀತಾರ ತಾಪ ಅಂದ್ರೆ, ಅಥವಾ ಒಂದು ವಸ್ತುವಿನ ಬಿಸಿ ಮಟ್ಟ ಅಥವಾ ತಣ್ಣನೆ ಮಟ್ಟ ಅಳತೆ ಮಾಡೋದಕ್ಕೆ ಗೊತ್ತ ಟೆಂಪರೇಚರ್ ತಾಪ ಅಂತ ಕರೀತಾರ್ರಿ. ತಾಪದ ಅಂತಾರಾಷ್ಟ್ರೀಯ ಏಕಮಾನ ಅಂದ್ರೆ ಕೆಲ್ವಿನ್ ಬರ್ತದೆ, ಅಂದ್ರ ಅಂತಾರಾಷ್ಟ್ರೀಯ ಏಕಮಾನ. ಬಟ್ 3 ಏಕಮಾನ ಬರ್ತಾವ್ರಿ, ಡಿಗ್ರಿ ಸೆಲ್ಸಿಯಸ್ ಆಗಿರ್ಬೋದು, ಅದಲ್ವಾ, ಕೆಲ್ವಿನ್ ಆಗಿರ್ಬೋದು, ಅದೆಲ್ಲ. ನೆಕ್ಸ್ಟ್ ಬಂದಾಗ ಫ್ಯಾರನ್ಹೀಟ್ ಅಂತಕ್ಕಂಥ ಗೊತ್ತಿರ್ಲಿ ಕೇಳ್ತಿರ್ತಾರ್ರಿ, ಅದೆಲ್ಲ. ಮತ್ ಮುಂಬರುವ ಎಕ್ಸಾಮ್ ಕೂಡ ಕೇಳ್ಬೋದು. ಇದ್ರ ಮ್ಯಾಗ ಕ್ವಶನ್ ಆಗ್ಯದ ನೋಡ್ರಿ ಸುಮಾರ್ ಸರ್, ಇಂಗ್ಲಿಷ್ ದಾಗ ಕೊಟ್ಟಿನ ಕ್ವಶನ್ ಇಲ್ಲಿ. ನೆಕ್ಸ್ಟ್ ನೋಡ್ರಿ ರಾಷ್ಟ್ರೀಯ ಕೈಮಗ್ಗ ದಿನ, ಜಿಕೆ ಬತ್ ನೋಡ್ರಿ, ಜಿಕೆ ಕ್ವಶನ್, ಅದಲ್ವಾ. ನೋಡ್ರಿ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಗಸ್ಟ್ 4 ಆಚರಿಸಲಾಗುತ್ತಿದ್ದು ಯಾವ ಚಳವಳಿ ಪ್ರಾರಂಭಿಸ್ತಾನಂತ. ಸ್ನೇಹಿತರೆ ಏನಾಗಿರ್ತದ ಗೊತ್ತೇನ್ರಿ, ಮಹಾತ್ಮ ಗಾಂಧಿ ಬರ್ತಾರಲ್ರಿ, ಮಹಾತ್ಮ ಗಾಂಧಿ ಏನ್ ಮಾಡ್ತಾರ ಗೊತ್ತೇನ್ರಿ, ಆಗಸ್ಟ್ 7 ಯಾವಾಗ ಗೊತ್ತೇನ್ರಿ, ಆಗಸ್ಟ್ 7 ಯಾವಾಗಪ್ಪ ಅಂದ್ರ 1920
1920ಕ್ಕೆ ಏನ್ ಮಾಡ್ತಾರೆ ಗೊತ್ತೇನ್ರಿ, ನಾಗರಿಕ ಅಸಹಕಾರ ಚಳವಳಿ ಅಂತಕ್ಕಂತ ಮಾಡ್ತಾರೆ ಅದಲ್ವಾ. ಆ ಚಳವಳಿ ಏನ್ ಗೊತ್ತೇನ್ರಿ, ಸ್ಮರಣಾರ್ಥವಾಗಿ ಏನ್ ಮಾಡ್ತಾರೆ ಗೊತ್ತೇನ್ರಿ, ನಮ್ ಭಾರತ ದೇಶದಲ್ಲಿ ಏನ್ ಗೊತ್ತೇನ್ರಿ, ಕೈಮಗ್ಗ ನೇಕಾರರಿಗೆ ಏನಂತಂದ್ರ ಪ್ರೋತ್ಸಾಹ ನೀಡ್ಬೇಕಂತ ಏನ್ ಮಾಡ್ತಾರೆ ಗೊತ್ತೇನ್, ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಕೈಮಗ್ಗ ದಿನ ಅಂತಕ್ಕಂಥ ಆಚರಣೆಗೆ ತೊಂಬರ್ತಾರೆ ಸ್ನೇಹಿತರೆ. ಗೊತ್ತಿರ್ಲಿ, ಇದೇ ಆಗಸ್ಟ್ ಒಳಗೆ ಇನ್ನೊಂದನ್ನ ಕೂಡ ಆಚರಣೆ ಮಾಡ್ತಾರೆ ನೋಡ್ರಿ, ಜಾವ್ಲಿನ್ ಥ್ರೋ ದಿನ ಅಂತಕ್ಕಂಥ ಕೂಡ ಆಚರಣೆ ಮಾಡ್ತಾರ ಅದಲ್ವಾ. ಗೊತ್ತಿರ್ಲಿ, ಒಂದೊಂದು ಕ್ವಶನ್ ಹೇಳೋಣ, ಆನ್ಸರ್ ನೋಡಿಬಹುದು ಅದಲ್ವಾ. ಎಸ್, ನೆಕ್ಸ್ಟ್, ಇತ್ತೀಚೆಗೆ ನಿವೃತ್ತಿ ಹೊಂದಿದ ಏಷ್ಯಾದ ಪ್ರಥಮ ಮಹಿಳಾ ಲೋಕೋ ಪೈಲಟ್, ಏಷ್ಯಾ ಖಂಡದ ಪ್ರಥಮ ಮಹಿಳಾ ಲೋಕೋ ಪೈಲಟ್ ನೋಡ್ರಿ ಸ್ನೇಹಿತರೆ, ಕರೆಂಟ್ ಅಫೇರ್ಸ್ ಕರೀತಾರೆ ನೋಡ್ರಿ, ಯಾವ್ದಲ್ವಾ ಗೊತ್ತಿರ್ಲಿ. ಶಾಂತಿ ಸ್ವರೂಪ ರಾಣಿ, ಸುರೇಖಾ ಯಾದವ್, ಇವ್ರು ಭಾರತದ ಮೊದಲ ಮಹಿಳಾ ಪೈಲಟ್ ರೀ. ಬಟ್ ಲೋಕೋ ಪೈಲಟ್ ಅಂತ ಬಂದಾಗ ಗೊತ್ತೇನ್ರಿ, ಶಶಿಕಲಾ ಮಲ್ಹೋತ್ರಾ ಆಗಿರ್ತಾರ ನೋಡ್ರಿ. ಸರಿಯಾದ ಉತ್ತರ ಶಶಿಕಲಾ ಮಲ್ಹೋತ್ರಾ ಅಂತಕ್ಕಂಥವ್ರು, ಗೊತ್ತಿರ್ಲಿ, ಕೇಳ್ತಿರ್ತಾರ. ನೆಕ್ಸ್ಟ್, ಕೆಳಗಿನ ಯಾವ ಕ್ರೀಡೆಯಲ್ಲಿ ಅದಿತಿ ಸ್ವಾಮಿ ಮತ್ತು ಓಜಸ್ ರೆಡ್ಡಿ ಅವರು ವಿಶ್ವ ಚಾಂಪಿಯನ್ಶಿಪ್ 2023ರಲ್ಲಿ ಭಾರತ ಪ್ರಥಮ ವೈಯಕ್ತಿಕ ಚಿನ್ನದ ಪದಕಗಳನ್ನು ಗೆದ್ದಿದ್ರು ನೋಡ್ರಿ. 2023 ಕರೆಂಟ್ ಅಫೇರ್ಸ್ ಯಾರು 24, 25 ಅಲ್ವಾ. ನಾನ್ ನಿಮ್ಗೆ ಹೇಳ್ತಿರ್ತೇನೆ ಸ್ನೇಹಿತರೆ, ಗೊತ್ತೇನೆ ಇವ್ ವ್ಯಕ್ತಿಗಳು ಕೊಟ್ಟಿರ್ತಾರ, ಅವ್ರು ಯಾವ ಆಟಕ್ಕೆ ಸಂಬಂಧಪಟ್ಟ ಕ್ವಶನ್ ಕೇಳ್ತಿರ್ತಾರ ಅಂತ ಹೇಳ್ತಿಲ್ರಿ, ಕೇಳಿದಾರ ನೋಡ್ರಿ. ಈಗ ಯಾವ ಆಟಕ್ಕೆ ಸಂಬಂಧಪಟ್ಟ ಚಿನ್ನ ಪದಕ ಗೆದ್ದುಕೊಂಡಿದ್ದಾರೆ ಅಂದ್ರೆ ವೈಯಕ್ತಿಕವಾಗಿ ಇವ್ರು ಯಾವ ಆಟ ಅಂತ ಕೇಳಿದಾರ ಅಲ್ವಾ. ಪ್ರಮುಖವಾಗಿ ನೋಡ್ರಿ, ಅದು ಸರಿಯಾದ ಉತ್ತರ ಟೇಬಲ್ ಟೆನ್ನಿಸ್ ನೋಡ್ರಿ. ಯಾವ್ದು ಗೊತ್ತೇನೆ, ಟೇಬಲ್ ಸರ್ ಟೆನ್ನಿಸ್ ಅಂತಕ್ಕಂಥದ್ದು ಗೊತ್ತಿರ್ಬೇಕು, ಟೇಬಲ್ ಟೆನ್ನಿಸ್ ಅಂತಕ್ಕಂಥದ್ದು ಅದಲ್ವಾ. ನೆಕ್ಸ್ಟ್ ಹೋಗಮ್ರಿ ಆನ್ಸರ್ ಕ್ವಶನ್. ಈಗ ಕರೆಂಟ್ ಅಫೇರ್ಸ್ ಅದ ನೋಡ್ರಿ, ಇದು ಕೂಡ ಕರೆಂಟ್ ಅಫೇರ್ಸ್ ಮಸ್ತ್ ಕೇಳ್ಯಾರ ಕ್ವಶನ್. ಅದರ ಜನವರಿ 2020 ಈ ಕೆಳಗಿನಲ್ಲಿ ಯಾರನ್ನು ಹಿರಿಯ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡದ ತರಬೇತುದಾರನಾಗಿ ನೇಮಿಸಲಾಗಿದೆ? ಯಾರಿಗ್ ನೇಮಿಸ್ತಾರ ಗೊತ್ತೇನ್ರಿ, ಅಂಜಲಿ ದೇವಿ ಅದಲ್ವಾ ಮೆಕೇಲಾ ಅಂತಕ್ಕಂಥವ್ರು ಏನ್ ಮಾಡ್ಯಾರ ಗೊತ್ತೇನ್ರಿ, 2026ಕ್ಕ ಅದಲ್ವಾ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡದ ತರಬೇತುದಾರ ನೇಮಿಸ್ಯಾರ ನೋಡ್ರಿ. ಈಗ ಫುಟ್ಬಾಲ್ ಅಂತ ಬಂದಾಗ ಒಂದ್ ಕಪ್ ಬರ್ತದೆ ನೋಡ್ರಿ, ಯಾವ್ದು ಗೊತ್ತೇನ್ರಿ, ಪೀಪಾ ಕಪ್ ಅಂತಕ್ಕಂಥ ಕಪ್ಗಳು ಬಿ ಕೇಳ್ತಿರ್ತಾರ ಕ್ರೀಡೆದಾಗ ನೋಡ್ರಿ ಅದಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡ್ರಿ ಫುಲ್. CA ಗೊತ್ತಿರ್ಲಿ, ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟದ 6ನೇ ಆವೃತ್ತಿ 2026ಕ್ಕೆ ಸಂಬಂಧಿಸಿದ ಹೇಳಿಕೆಗಳು ಯಾವುವು? ಯಾವ ಹೇಳಿಕೆ ಅಥವಾ ಹೇಳಿಕೆ ಸರಿಯಾಗಿವೆ? ಇದು ಧರ್ಮಶಾಲಾದಲ್ಲಿರುವ HPCA ಕ್ರೀಡಾಂಗಣದಲ್ಲಿ ಪ್ರಾರಂಭವಾಯಿತು ಅದಲ್ವಾ. ಗೊತ್ತಿರ್ಲಿ, ಪ್ರಾರಂಭವಾಯ್ತು ಅಂತ ನೋಡ್ರಿ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು, ಅಲ್ಲೇ ಪ್ರಾರಂಭ ಆಗಿದ್ರಿ. ನಂತರ ಈ ಕ್ರೀಡಾಕೂಟದಲ್ಲಿ ಒಲಿಂಪಿಕ್ ಕ್ರೀಡೆಯಾದ ಫಿಗರ್ ಸ್ಕೇಟಿಂಗ್ ಅನ್ನು ಪರಿಚಯಿಸಲಾಯಿತು. ಓಕೆ, ನೆಕ್ಸ್ಟ್ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟದ 6ನೇ ಆವೃತ್ತಿಯಲ್ಲಿ ಐಸ್ ಹಾಕಿಯನ್ನು ಕೈಬಿಡಲಾಯಿತು. ಎಸ್, ಇದು ನೋಡ್ರಿ 3 ಹೇಳಿಕೆಗಳು ಕರೆಕ್ಟ್. ಈಗ ಸರಿಯಾದ ಉತ್ತರ ನೋಡ್ರಿ ಏನ್ ಗೊತ್ತೇನ್ರಿ, 4ನೇದಾಗಿರುತ್ತೆ ನೋಡ್ರಿ, A, B ಮತ್ತು C ಆಗಿರುತ್ತೆ ನೋಡ್ದಲ್ವಾ. ಗೊತ್ತಿರ್ಲಿ, ಕೇಳ್ತಿರ್ತಾರ ಎಕ್ಸಾಮ್ದಾಗ, ಕೇಳಿದಾರ ಅದಲ್ರಿ, ಕೇಳಿದಾರ ಮತ್ತ ಮುಂದೆ ಕೇಳ್ಬೋದು ಕಾಪಿ. ನೆಕ್ಸ್ಟ್, ಭಾರತೀಯ ರಕ್ಷಣಾ ಪಡೆ, ಇದ್ರು ಕೂಡ ಕರೆಂಟ್ ಅಫೇರ್ಸ್ ನೋಡ್ರಿ. ಭಾರತೀಯ ರಕ್ಷಣಾ ಪಡೆಗಳ ಪೈಕಿ 2026ರ ಗಣರಾಜ್ಯೋತ್ಸವ ಪರೇಡ್ ನೇತೃತ್ವದ ನವದೆಹಲಿ ಈ ಕೆಳಗಿನ ಯಾವ ಪಡೆಯನ್ನು ವಹಿಸಿತ್ತು ಅಂತ ಕ್ವಶನ್ ಕೇರ್. ಸದ್ಯ ಗೊತ್ತಿರೋ ನಮ್ಮ ಪ್ರೀತಿಯ ಭಾರತೀಯ ಸೇನೆ, 2 ಭಾರತೀಯ ವಾಯುಪಡೆ, ಭಾರತೀಯ ನೌಕಾಪಡೆ, ನಂತರ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಂತಕ್ಕಂಥ CRPF ಅದಲ್ವಾ. ಸ್ನೇಹಿತರೆ ಗೊತ್ತಿರ್ಬೇಕಿದ್ದು ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಗೊತ್ತೇನ್ರಿ, ನಮ್ಮ ಪ್ರೀತಿಯ ಭಾರತೀಯನ್ ಗೊತ್ತೇನ್ರಿ, ವಾಯುಪಡೆ ಅಂತಕ್ಕಂಥದ್ದು. ಯಾವ ಪಡೆ ಗೊತ್ತೇನ್ರಿ, ವಾಯುಪಡೆ. ಗೊತ್ತಿರ್ಲಿ, ಭಾರತೀಯ ಸೇನಾ ದಿನ ಯಾವಾಗ ಆಚರಣೆ ಮಾಡ್ತಾರ್ರಿ, ಜನವರಿ 15 ಅದಲ್ವಾ. ವಾಯುಪಡೆ ದಿನ ಅಕ್ಟೋಬರ್ದಾಗ ಅದಲ್ವಾ, ಅಕ್ಟೋಬರ್ 8ಕ್ಕೆ. ನೆಕ್ಸ್ಟ್ ನೌಕಾಪಡೆ ದಿನ ಡಿಸೆಂಬರ್ ಅದಲ್ವಾ 4ಕ್ಕೆ ಆಚರಣೆ ಮಾಡ್ತಾರ ನೋಡ್ರಿ. ಗೊತ್ತಿರ್ಲಿ, ಕೇಳ್ತಿರ್ತಾರ ಅದಲ್ವಾ. CRPF ದಿನ ಕೂಡ ಆಚರಣೆ ಮಾಡ್ತಾರೆ, ಪೊಲೀಸ್ ಪಡೆಗಳ ದಿನ. ನೆಕ್ಸ್ಟ್ ನೋಡ್ರಿ, ಕೆಳಗಿನಲ್ಲಿ ತಪ್ಪಾದ ಹೊಂದಾಣಿಕೆಯಾಗಿರುವ ಜೋಡಿಗಳನ್ನು ಗುರುತಿಸಿ ಅಥವಾ ಉದ್ಯಾನ ಹೆಸರು ಅಂದ್ರೆ ರಾಷ್ಟ್ರೀಯ ಉದ್ಯಾನ ಕೊಟ್ಟಿದ್ದಾರೆ. ಅಲ್ಲಿ ತಪ್ಪಾದ ನೋಡಿ, ತಪ್ಪಾಗಿ ಹೊಂದಾಣಿಕೆಯಾಗಿರುವ ಜೋಡಿಯನ್ನು ಇಲ್ಲಿ ಯಾವತ್ ತಪ್ಪದ ಅದು ಕೇರ್ ನೋಡ್ರಿ. ಪ್ರಮುಖವಾಗಿ ಗೊತ್ತಿರ್ಲಿ, ತಪ್ಪಿದ್ದು ನಾವು ಹೇಳಿಕೆ ಗುರುತಿಸ್ಬೇಕಂತ ನೋಡ್ರಿ. ಪ್ರಮುಖವಾಗಿ ಗೊತ್ತಿರ್ಲಿ, ಅಮೃತ ಉದ್ಯಾನವನ ಇದು ನವದೆಹಲಿದಾಗ ಅದ ಸ್ನೇಹಿತರೆ, ನವದೆಹಲಿದಾಗ ಅದಾರಿ ಅದಲ್ವಾ. ಗೊತ್ತಿರ್ಲಿ, ಕೇಳಿದ್ರಿ, ಅಮೃತ ಉದ್ಯಾನ ಎಲ್ಲ ಗೊತ್ತಿರಿ, ನವದೆಹಲಿದಾಗ ಅದಾರಿ. ನೆಕ್ಸ್ಟ್ ಶಾಲಿಮಾರ್ ಬಾಗ್ ಶ್ರೀನಗರ, ಇದು ಇಲ್ರಿ, ಇದು ತಪ್ಪಾಗಿರುತ್ತ ನೋಡ್ರಿ. ನೆಕ್ಸ್ಟ್ ಲೋಧಿ ಗಾರ್ಡನ್ ಅಂತ ಬಂದಾಗ ಪ್ರಮುಖವಾಗಿ ಲೋಧಿ ಗಾರ್ಡನ್ ಆಗ್ರಾ ಅಲ್ಲಲ್ರಿ, ಇದು ಆಗ್ರಾದಾಗ ಇಲ್ಲ.
ನೆಕ್ಸ್ಟ್ ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಕಟಕ್ ಇಂಡಿಯನ್ ಇದು ಓಕೆ ಅದಲ್ವಾ. ನೋಡ್ರಿ ಇದ್ರಾಗ ತಪ್ಪಾಗಿದ್ ಯಾವ್ದಪ್ಪ ಅಂದಾಗ ಬಿ ಮತ್ತೇನ್ ಗೊತ್ತೇನ್ರಿ ಸಿ ಏನ್ ಗೊತ್ತೇನ್ ತಪ್ಪಾಗಿರುತ್ತೆ ಹೌದಲ್ವಾ. ನೋಡ್ರಿ ಆನ್ಸರ್ ಯಾವ್ದ ಇದ್ರಾಗ ಪ್ರಮುಖ ಗೊತ್ತಿರ್ಬೇಕು ಒಂದಾಗಿರುತ್ತೆ ನೋಡ್ರಿ. ಗೊತ್ತಿರ್ಲಿಲ್ಲ ರಾಷ್ಟ್ರೀಯ ಉದ್ಯಾನಗಳು ಎಷ್ಟವರಿ 107 ನೋಡ್ರಿ. 107 ಸಿಮ್ಲಿಪಾಲ್ ರೀ ಅದಲ್ವಾ. 107 ಸಿಮ್ಲಿಪಾಲ್ ಅಂತಕ್ಕಂಥದ್ದು. ನೆಕ್ಸ್ಟ್ ರಾಷ್ಟ್ರೀಯ ಉದ್ಯಾನ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರ. ನಮ್ಮ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನ ಎಷ್ಟು ಗೊತ್ತೇನ್ರಿ 5 ನೋಡ್ರಿ ಅದಲ್ವಾ. ನಂತರ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವ್ದು ಗೊತ್ತೇನ್ರಿ ಜಿಮ್ ಕಾರ್ಬೆಟ್. ಯಾವ ಕಾರ್ಬೆಟ್ ಗೊತ್ತೇನ್ರಿ ಜಿಮ್ ಕಾರ್ಬೆಟ್ ಅಥವಾ ಪ್ರಮುಖವಾಗಿ ಗೊತ್ತಿರ್ಬೇಕು ಇದಕ್ಕೆ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರೀತಾರ ನೋಡ್ರಿ. ಸರ್ ನಮ್ಮ ಭಾರತ ದೇಶದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಹೆಮ್ಮಿಸ್ ಅಂತಕ್ಕಂಥದ್ದು ರೀ. ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಸೌತ್ ಬಟನ್ ಅಂತಕ್ಕಂಥದ್ದು ಅದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ ಹೆಮ್ಮಿಸ್ ಲಡಕ್ ಕಂಡ್ ಬರ್ತದೆ, ಸೌತ್ ಬಟನ್ ಅಂಡಮಾನ್ ಮತ್ತು ನಿಕೋಬಾರ್ ಕಂಡ್ ಬರ್ತದೆ ನೋಡ್ರಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡ್ರಿ. ಇತ್ತೀಚೆಗೆ MOEFCC ಅದಲ್ವಾ ಇಂದ ಪರಿಸರ ಸೂಕ್ಷ್ಮ ವಲಯ ಘೋಷಿಸಲ್ಪಟ್ಟ ಕುಂಭಲ್ಗಢ್ ವನ್ಯಜೀವಿ ಅಭಯಾರಣ್ಯ ಡ್ಯಾಸ್ ರಾಜ್ಯದಲ್ಲಿದೆ ನೋಡ್ರಿ ಅದಲ್ವಾ. ಪ್ರಮುಖ ನೋಡ್ರಿ ಕುಂಭಲ್ಗಢ್ ಅದಲ್ವಾ. ಕುಂಭಲ್ಗಢ್ ಏನ್ ಗೊತ್ತೇನ್ ಅಭಯಾರಣ್ಯ ಎಲ್ದಂದ್ ಕ್ವಶನ್ ಕೇರ್ ನೋಡ್ಸಂತಾರ ಗೊತ್ತಿರ್ಬೇಕು. ಎಲ್ಲಿ ಬರ್ತದ ಗೊತ್ತೇನ್ರಿ ಒಡಿಸ್ಸಾ ರಾಜ್ಯ ನೋಡ್ರಿ. ಕರೆಂಟ್ ಅಫೇರ್ಸ್ ದಾಗ ಕೇಳ್ತಿರ್ತಾರ ಅದಲ್ವಾ. ಸರ್ ಕುಂಭಲ್ಗಢ್ ವನ್ಯಜೀವಿ ಏನ್ ಮಾಡ್ರ ಗೊತ್ತೇನ್ರಿ ಪ್ರಮುಖವಾಗಿ ಸೂಕ್ಷ್ಮ ವಲಯ ಒಂದು ಘೋಷಣೆ ಮಾಡ್ರ ಅಂತ ನೋಡ್ರಿ. ಕುಂಭಲ್ಗಢ್ ವನ್ಯಜೀವಿ ಜಿನದಮಾಗ ನೋಡ್ರಿ ಕೇರ್ ನೋಡ್ರಿ ಎಲ್ಲಿ ಬರ್ತದ ಗೊತ್ತೇನ್ರಿ ಒಡಿಸ್ಸಾದಾಗ ಗೊತ್ತಿರ್ಬೇಕದಲ್ವಾ. ಒಡಿಸ್ಸಾದ ರಾಜಧಾನಿ ಭುವನೇಶ್ವರ, ತಮಿಳುನಾಡು ರಾಜಧಾನಿ ಚೆನ್ನೈ, ತೆಲಂಗಾಣ ರಾಜಧಾನಿ ಹೈದರಾಬಾದ್, ರಾಜಸ್ಥಾನ ಯಾವ್ದಾಗ ಗೊತ್ತೇನ್ರಿ ಜೈಪುರ್ ಪಿಂಕ್ ಸಿಟಿ ಅಂತಕ್ಕಂಥ ರಾಜ್ಯಗಳ ಬಗ್ಗೆ ಸೀರಿಯಲ್ ಮಾಡಮಂದ್ರಿ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಇಲ್ಲಿ 60ನೇ ಕ್ವಶನ್ ನೋಡ್ರಿ. ಈ ಕೆಳಗಿನವರಲ್ಲಿ ಯಾರು 26/1/2020 ಜರುಗಿದ ಭಾರತ 77ನೇ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ. ವೆರಿ ಗುಡ್ ಕ್ವಶನ್, ಮಸ್ತ್ ಕೇಳ್ರಿ ಸರ್. ನೋಡ್ರಿ ಪ್ರಭೋ ಸುಬಿ ಅಂದ್ರ ಹೋದ ವರ್ಷ ಬಂದಿರಿವ್ರಿ ಪ್ರಭೋ ಸುಬಿ ಅಂತಕ್ಕಂಥವ್ರು ಹೌದಲ್ರಿ. ಇಮ್ಯಾನ್ಯುಯಲ್ ಮ್ಯಾಕ್ರನ್ ಪ್ರಮುಖವಾಗಿ ಇವರು ಕೂಡ ಈ ಸಲ ಬಂದಿದಿಲ್ರಿ. ಇವರು ಫ್ರಾನ್ಸ್ದವ್ರು ನೋಡ್ರಿ, ಫ್ರಾನ್ಸ್ ಅಧ್ಯಕ್ಷರು ಹೌದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ್ರಿ ಎಕ್ಸಾಮ್ದಾಗ. ಹಾ ರೀ ಪ್ರಭೋ ಸುಬಿ ಅಂತೂ 26ಕ್ಕ. ಆಂಟೋನಿ ಯಾರು ಗೊತ್ತೇನ್ರಿ ಡಿ ಸಾವೆಲ್ ನೋಡ್ರಿ. ಆಂಟೋನಿ ಇವ್ರು ಬಂದಿರ್ತಾರ ಆಂಟೋನಿ ಲೂಯಿಸ್ ಸ್ಯಾಂಟೋಸ್ ಡಾಕ್ ಕೋಸ್ಟ್ ಅಂತಕ್ಕಂಥ ಬರ್ತಾರ ನೋಡ್ರದಲ್ವಾ. ಗೊತ್ತಿರ್ಲಿ ಇವ್ರು ಬಂದಿರ್ತಾರ ಇವ್ರಿ ಅದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ ಯಾರಂದ್ರ ಪ್ರಮುಖವಾಗಿ ಇವ್ರು ಮತ್ತ ಇದು ಉರ್ಸಲ್ಲಾ ವಾನ್ ಡೆಲ್ ಲೇನ್ ಅಂತಕ್ಕಂಥ ಬರ್ತಾರ ನೋಡ್ರದಲ್ವಾ. ಗೊತ್ತಿರ್ಲಿ ಸಿ ಮತ್ತು ಡಿ ಆಗಿರುತ್ತೆ. ಏನಾಗಿರುತ್ತೆ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಸಿ ಮತ್ತು ಡಿ ಆಗಿರ್ತೈತಿ ಆನ್ಸರ್ ಅದಲ್ವಾ. ಗೊತ್ತಿರ್ಬೇಕು ಕೇಳ್ತಿರ್ತಾರ ನೋಡ್ರಿ. ಹಾ ಹೊಂದಿಸಿ ಬರ ರಾಜ್ಯೋತ್ಸವ ಪ್ರಶಸ್ತಿಗಳು ಕೇರ್ ನೋಡ್ರಿ. ಯಾವ ಪ್ರಶಸ್ತಿ ಗೊತ್ತ ರಾಜ್ಯೋತ್ಸವ ಪ್ರಶಸ್ತಿಗಳು ಅಂತಕ್ಕಂತಾರ. ರಾಜ್ಯೋತ್ಸವ ಪ್ರಶಸ್ತಿ ಈಗ ಒಂದ್ ಕಡೆ ಪ್ರಶಸ್ತಿ ಪಡ್ಕೊಂಡ್ ಕೊಟ್ಟಿದ್ದಾರೆ, ಈ ಕಡೆ ಛೇದರ ಕೊಟ್ಟಿದ್ದಾರೆ ನೋಡ್ರಿ. ಪ್ರಮುಖವಾಗಿ ಸುನಂದಂ ಅಂತಕ್ಕಂಥವ್ರು ಸುನಂದಂ ಯಾವ ಚಿತ್ರ ಪಡ್ಕೋತಾರ ಗೊತ್ತೇನ್ರಿ ಸ್ನೇಹಿತರೆ. ಸುನಂದಂ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಸುನಂದಂ ನೋಡ್ರಿ. ಇವರು ಪ್ರಮುಖವಾಗಿ ಕ್ಷೇತ್ರ ಬಂದಾಗ ಸಾಹಿತ್ಯ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ. ನೆಕ್ಸ್ಟ್ ಪ್ರಮುಖವಾಗಿ ಸಿಂಧು ಗುಜರಾತ್ ಬಂದ ಜಾನಪದ ಅದಾರ ಇವರು ಸಿಂಧು. ನೆಕ್ಸ್ಟ್ ಡಿ ರತ್ನಮ್ಮ ದೇಸಾಯಿ ನೋಡ್ರಿ. ಡಿ ರತ್ನಮ್ಮ ದೇಸಾಯಿ ಅಂತಕ್ಕಂಥವ್ರು ಇವ್ರು ರಂಗಭೂಮಿ ಮತ್ ಬಬಿನ್ NM ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಯಾವ ಕ್ಷೇತ್ರ ಬರ್ತಾವ ಇವ್ರಿ. ಇವ್ರು ನೋಡ್ರಿ ಯಾವ ಬರ್ತಾರೆ. ಹೀಗಾಗಿ ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಗೊತ್ತೇನ್ರಿ ಸರ್ ಒಂದೇದಾಗಿರ್ತದೆ ನೋಡ್ರಿ. ಎಷ್ಟಾಗಿರ್ತದೆ ಗೊತ್ತೇನ್ರಿ ಒಂದೇದಾಗಿರ್ತೈತಿ. ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್. ಕೇಳಿದಾರ ಆಲ್ರೆಡಿ ಇಂಗ್ಲಿಷ್ ದಾಗ ಅವರ ಕ್ವಶನ್ ಇವೆ. ನೆಕ್ಸ್ಟ್ 63ನೇ ಕ್ವಶನ್ ನೋಡ್ರಿ. ಇವು ಕರೆಂಟ್ ಅಫೇರ್ಸ್ ಹೊಸದಾಗಿ ಕರ್ನಾಟಕದಲ್ಲಿ ರಚಿತವಾದ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅದಲ್ವಾ ಅಧ್ಯಕ್ಷತೆ ವಹಿಸಿದವರು BMLTA. ಸರ್ ಯಾರ ವಹಿಸಿದವ್ರು ಅಂತ ಬಂದಾಗ ಸ್ನೇಹಿತರೆ ಗೊತ್ತಿರ್ಬೇಕು ಅದಲ್ವಾ. ಕೇಳ್ತಿರ್ತಾರ ನೋಡ್ರಿ ಯಾರು ವಹಿಸ್ತಾರ್ರಿ ಮಾಸ್ತರ್ ಅಂತ ಬಂದಾಗ ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯದ ಗೊತ್ತೇನೆ ಮುಖ್ಯಮಂತ್ರಿಗಳು. ಯಾವ ಮಂತ್ರಿಗಳು ಗೊತ್ತೇನೆ ಮುಖ್ಯಮಂತ್ರಿಗಳು ವಹಿಸ್ತಾರ ನೋಡ್ರಿ ಅದಲ್ವಾ. ನೆಕ್ಸ್ಟ್ ನೋಡ್ರಿ 64 ಕರ್ನಾಟಕ ರಾಜ್ಯ ಉಣ್ಣೆ ಕೈಮಗ್ಗ ನೇಕಾರರ ಖಾದಿಯೇತರ ಸಹಕಾರ ಸಂಘಗಳು ಮಹಾಮಂಡಳಿ ನಿಯಮಿತಿಯಲ್ಲಿದೆ ನೋಡ್ರಿ. 64ನೇ ಕ್ವಶನ್ ಅದಲ್ವಾ. ಕರ್ನಾಟಕ ಉಣ್ಣೆ ಕೈಗಾರಿಕೆ ಕ್ವಶನ್ ಕೇಳಿದ್ದಾರೆ ಅದಲ್ವಾ.
ಎಲ್ಲಿ ಬರ್ತದೆ ಗೊತ್ತೇನ್ರಿ? ಬೆಂಗಳೂರು. ಎಲ್ಲಿ ಕಂಡ್ ಬರ್ತೈತಿ? ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವ್ದ ಗೊತ್ತ? ಬೆಂಗಳೂರದಾಗ ಕಂಡ್ ಬರ್ತದೆ ನೋಡ್ರಿ. ಅದಲ್ವಾ? ಇರ್ಲಿ. ನೆಕ್ಸ್ಟ್ ನೋಡ್ರಿ, ಬೆಂಗಳೂರಿನಲ್ಲಿ 4 ಜನತಾ ಬಜಾರ್ಗಳನ್ನು ನಡೆಸುತ್ತಿರುವುದು ಯಾವ್ದೊಂದು ಕ್ವಶನ್ ಕೇರ್ ಅದಲ್ವಾ? ನೋಡ್ರಿ, ಗೊತ್ತಿರ್ಬೇಕು, ಕರ್ನಾಟಕ ರಾಜ್ಯ ಸರ್ಕಾರಿ ಮಾರುಕಟ್ಟೆ ಮಹಾಮಂಡಳಿ ನಿಯಮಿತ. ನೆಕ್ಸ್ಟ್, ಪ್ರಾಥಮಿಕ ಗ್ರಾಹಕ ಸಹಕಾರ ಸಂಘಗಳು, ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕ ಮಂಡಳಿ ಮತ್ತು ನೇಮಕ. ಆನ್ಸರ್ ಆಕ್ಚುಲಿ ಇದಾಗಿರುತ್ತೆ ನೋಡ್ರಿ. ಅದಲ್ವಾ? ಇದಾಗಿರುತ್ತೆ ನೋಡ್ರಿ. 65ನೇದು ಪ್ರಮುಖವಾಗಿ 3ನೇ ಆಗಿರುತ್ತೆ. ನೆಕ್ಸ್ಟ್ ರೀ, ಜಿಕೆ ಕ್ವಶನ್ ನೋಡಿ. ಕರ್ನಾಟಕ ಮಿಷನ್ ಗ್ರೂಪ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ವಿಜಿಟಿ ಪ್ರಸ್ತುತ ಅಧ್ಯಕ್ಷರನ್ನ ಕ್ವಶನ್ ಕೇರ್ ನೋಡಿ ಸ್ನೇಹಿತರೆ. ಅದಲ್ವಾ? ಪ್ರೆಸೆಂಟ್ 2020 ಮೆನ್ಷನ್ ಮಾಡಿದಾರೆ ನೋಡ್ರಿ. ನೋಡ್ರಿ, ಪ್ರಮುಖ ಯಾವ್ದಪ್ಪ ಅಂದ್ರೆ 4ನೇದಾಗಿರುತ್ತೆ ನೋಡ್ರಿ. ಯಾರಪ್ಪ ಅಂದ್ರೆ ಎಸ್ ಗೋಪಾಲಕೃಷ್ಣ ಕ್ರಿಸ್ ಅಂತಕ್ಕಂತ. ಯಾರು ಗೊತ್ತಿರಿ? ಎಸ್ ಗೋಪಾಲಕೃಷ್ಣ ಕ್ರಿಸ್ ಅಂತಕ್ಕಂತಾಗಿರ್ತಾರ, ಗೊತ್ತಿರ್ಲಿ. ನೆಕ್ಸ್ಟ್, ಭಾರತದ ಏನ್ ಗೊತ್ತೇನ್ರಿ? 2027 ಜನಗಣತಿ ಸಂಬಂಧಿಸಿ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಕರೆಂಟ್ ಅಫೇರ್ಸ್ ನೋಡ್ರಿ. ಮನೆ 27 ಜನಗಣತಿ ಸಂಬಂಧಿಸಿ ಕ್ವಶನ್ ಅಂತ ಹೇಳಿಕೆ ರೀ. ಹೇಳಿಕೆ 1 ನೋಡ್ರಿ, ಪ್ರಮುಖವಾಗಿ ಗೊತ್ತಿರ್ಲಿ. ಮನೆ ಪಟ್ಟಿ ಮತ್ತು ಮನೆ ಗಣತಿಗಳನ್ನು ಏಪ್ರಿಲ್ 2022 ಸೆಪ್ಟೆಂಬರ್ 26 ನಡೆಸಲಾಗುವುದು. ಎಸ್. ನೆಕ್ಸ್ಟ್ ನಂತರ ನೋಡ್ರಿ, ಹೇಳಿಕೆ 1 ಎರಡನೇದು, ಇದು ದೇಶದ 2ನೇ ಡಿಜಿಟಲ್ ಜನಗಣತಿ ಆಗಿದೆ. ಸ್ನೇಹಿತರೆ ಗೊತ್ತು, ಮನೆ ಪಟ್ಟಿಗಳಂತ ಮಾಡಂಗಿಲ್ಲ ಅದಲ್ವಾ? ಬಟ್ ನೋಡ್ರಿ, ಇದು ಹೇಳಿಕೆ 1 ಸರಿ ಆಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. 2 ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದೆ. 3 ಹೇಳಿಕೆ 1 ಮತ್ತು ಹೇಳಿಕೆ 2 ತಪ್ಪಾಗಿದೆ. 4 ಹೇಳಿಕೆ 1 ಮತ್ತು 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಇದನ್ನ ನೋಡ್ರಿ, ಸರಿಯಾದ ಉತ್ತರ ಗೊತ್ತಿರ್ಬೇಕು. 67 ಯಾವಾಗಿರುತ್ತೆ ಗೊತ್ತೇನೆ? ಪ್ರಮುಖವಾಗಿ ಗೊತ್ತೇನ್ರಿ ಸ್ನೇಹಿತರೆ? ಗೊತ್ತಿರ್ಬೇಕು, 4 ಆಗಿರುತ್ತೆ. ಯಾವಾಗಿರುತ್ತೆ ಹೇಳ್ರಿ? 4. ಎಸ್. ನೆಕ್ಸ್ಟ್ ನೋಡ್ರಿ, ಇದು ಕ್ವಶನ್ ಆಪ್ಲಂದ ಹೇಳಿರ್ತೀನಿ ನೋಡ್ರಿ. ನಮ್ ಕ್ಲಾಸ್ ಮಾಡೋದು ಅದೆಲ್ಲ ಜಿಕೆ ಕ್ಲಾಸ್ ಮಾಡೋದು ಏನಪ್ಪ ಅಂದ್ರ ನೋಡ್ರಿ, ನುಡಿಗಳ ಅಳಿವು ಕೃತಿಗೆ 2024 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದೇನ್ ಗೊತ್ತೇನ್ರಿ? ಕನ್ನಡ ಲೋಕಲೇಖಕರನ್ನು. ನೋಡ್ರಿ, ಜಿಕೆ ಕರೆಂಟ್ ಅಫೇರ್ಸ್ ಕ್ಲಾಸ್ ನಾಗ ಹೇಳಿರ್ತೀನಿ ನೋಡೋದಲ್ವಾ? ಇಂಪಾರ್ಟೆಂಟ್ ಇತ್ತು ನೋಡ್ರಲ್ವಾ? ಇದು ಕ್ವಶನ್ ಆಗ್ಯದ ನೋಡ್ರಿ. ನುಡಿಗಳ ಅಳಿವಂತ ಯಾರ್ದ ಗೊತ್ತೇನ್ರಿ? ಆಕ್ಚುಲಿ ಡೈರೆಕ್ಟ್ ಆನ್ಸರ್ ನೋಡ್ರಿ, ಕೆ.ವಿ. ನಾರಾಯಣ್ ಅಂತಕ್ಕಂತ. ಯಾರ್ದ ಗೊತ್ತೇನ್ರಿ? ಕೆ.ವಿ. ನಾರಾಯಣ ಅವ್ರು ಅದಲ್ವಾ? ಗೊತ್ತಿರ್ಲಿ, ಕೆ.ವಿ. ನಾರಾಯಣ ಅವ್ರದ್ದು ನೋಡ್ರಿ, ಇತ್ತೀಚೆಗೆ ಪಡ್ಕೊಂಡ್ರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇದು ನಮ್ದು ಭಾರತ ದೇಶದ ಗೊತ್ತೇನೆ ಸಾಹಿತ್ಯ ಕ್ಷೇತ್ರ 2ನೇ ಅತ್ಯುನ್ನತ ಪ್ರಶಸ್ತಿ ಕರೀತಾರೆ. ನಮ್ಮ ಭಾರತ ದೇಶದ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಜ್ಞಾನಪೀಠ. ಇದು 2ನೇದಾದ ಗೊತ್ತೇನೆ? ಕೇಂದ್ರ ಸಾಹಿತ್ಯ ಅಕಾಡೆಮಿದವರ ಕೊಡ್ತಾರ್ರಿ ಅದಲ್ವಾ? 1954 ಸ್ಥಾಪನೆ ಆಗುತ್ತೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಬಿದಾಗ 69ನೇ ಕ್ವಶನ್ ಅದಾವ್ರಿ. ಇದು ಕೂಡ ಜಿಕೆ ಕ್ವಶನ್ ನೋಡ್ರಿ ಅದಲ್ವಾ? ನೋಡ್ರಿ, ಇಲ್ಲಿ ಕೊಟ್ಟಿರ್ಬೇಕು, ಹೆಸರು ಕೊಟ್ಟಿದ್ದಾರೆ ಮುಂದೆ ಅವ್ರದ್ದು ಎದಕ್ ಸಂಬಂಧಪಟ್ಟ ಕ್ವಶನ್ ಕೇರ್ ಅದಲ್ವಾ? ಕದರಿ ಗೋಪಾಲನಾಥ್ ಬಂದಾಗ ಸಾಕ್ಸೋಫೋನ್ ರೀ. ರಫೀಕ್ ಖಾನ್ ಅಂತ ಬಂದಾಗ ಇವ್ರ ಎದಕ್ ಸಂಬಂಧಪಟ್ಟ ಸಿತಾರ್ ಹೇಳ್ತಾರ, ನುಡಿಸ್ತಾರ್ರಿ. ನೆಕ್ಸ್ಟ್, ಎಸ್ ಬಲ್ಲೇಶ್ ಅಂತ ಬಂದಾಗ ಇವ್ರ ಏನ್ ಮಾಡ್ತಾರ ಗೊತ್ತೇನಿದ್ರೆ? ವೈಲಿನ್ ಅಂತಕ್ಕಂತ ಸಂಬಂಧಪಟ್ರಿ. ನೆಕ್ಸ್ಟ್, ಮೈಸೂರು ಮಂಜುನಾಥ್ ಇದಕ್ಕೆ ಸಂಬಂಧಪಟ್ರಿ ಅದಲ್ವಾ? ಪ್ರಮುಖವಾಗಿ ಗೊತ್ತಿರ್ಬೇಕು. ಮೈಸೂರು ಮಂಜುನಾಥ್ ಅಂತಕ್ಕಂಥವ್ರು ಇವ್ರು ನೋಡ್ರಿ. ಶಹನಾಯಿ ಇದಕ್ಕೆ ಸಂಬಂಧಪಟ್ಟ ಶಹನಾಯಿ. ಏನ್ ನೋಡ್ರಿ, ಸರಿಯಾದ ಉತ್ತರ ಆಗಿರುತ್ತೆ ನೋಡ್ರಿ. ಗೊತ್ತೇನು? 1 ಆಗಿರುತ್ತೆ ನೋಡೋದಲ್ವಾ? ಸರಿಯಾದ ಉತ್ತರ ಗೊತ್ತೇನು? 1 ಆಗಿರ್ತೈತಿ, ಗೊತ್ತಿರ್ಲಿ. ನೆಕ್ಸ್ಟ್ ಕ್ವಶನ್ ಬರೋದಲ್ವಾ? ಪ್ರಮುಖವಾಗಿ ಕರೆಂಟ್ ಅಫೇರ್ಸ್ ನೋಡ್ರಿ. ಕರೆಂಟ್ ಅಫೇರ್ಸ್ ಕ್ವಶನ್ ಅದಲ್ವಾ? ಸಿಎಂ ಕರೀತಾರ ನೋಡ್ರಿ. ಭಾರತದ LVM-3 ಉಡಾವಣಾ ವಾಹನವು ನವೆಂಬರ್ 2, 2023 CMS-03 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತ್ತು. CMS-03 ಇದು ಡ್ಯಾಶ್ ಉಪಗ್ರಹ. ಸ್ನೇಹಿತರೆ, ಇದು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಏನ್ ಗೊತ್ತೇನ್ರಿ? ಅಸ್ಟ್ರೋನೋಮಿಕಲ್ ಏನ್ ಗೊತ್ತೇನ್ರಿ? ಉಪಗ್ರಹ ಅಂತ ಹೇಳ್ತಾರ ನೋಡ್ರಿ, ಗೊತ್ತಿರ್ಬೇಕು ಅದಲ್ವಾ? ಸರಿ, LVME ಅಂತ ಕರೀತಾರ ಗೊತ್ತೇನ್ರಿ? ಇಸ್ರೋದ ಏನ್ ಗೊತ್ತೇನ್ರಿ? ಬಾಹುಬಲಿ ಅಂತ ಕರೀತಾರ ನೋಡಿ ಸ್ನೇಹಿತರೆ, ಗೊತ್ತಿರೋ. ಇಸ್ರೋದ ಬಾಹುಬಲಿ ಯಾವ್ದು ಗೊತ್ತೇನ್ರಿ? LVM ಅಂತಕ್ಕಂಥದ್ದು. ಇಸ್ರೋದ ಓಡುವ ಕುದುರೆ ಬಂದಾಗ PSLV ಅಂತಕ್ಕಂಥ ಸ್ನೇಹಿತರೆ. ಇಸ್ರೋ ಬಂದಾಗ ಇಂಡಿಯನ್ ಸ್ಪೇಸ್ ರಿಸರ್ಚ್ ಏನ್ ಗೊತ್ತೇನ್ರಿ? ಆರ್ಗನೈಸೇಷನ್ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರ. ಇದು ಯಾವಾಗ ಸ್ಥಾಪನೆ ಐತ್ರಿ? 1969 ಆಗಸ್ಟ್ ಏನ್ ಗೊತ್ತೇನ್ರಿ? 15 ಸ್ಥಾಪನೆ ಆಗುತ್ತೆ ನೋಡ್ರಿ ಅದಲ್ವಾ? ಇಸ್ರೋ ಬಗ್ಗೆ ಕ್ವಶನ್ ಆಗ್ತಿರ್ತಾವ ಗೊತ್ತಿರ್ಲಿ. ಇದು ಇತ್ತೀಚೆಗೆ ನೋಡ್ರಿ. ನೆಕ್ಸ್ಟ್,
ಬಯೋ ಏನ್ ಗೊತ್ತೇನ್? ಬಯೋ ಎಥೆನಾಲ್ ಉತ್ಪಾದನೆ ಮತ್ತು ಸ್ಟಾರ್ ಘಟಕಗಳನ್ನು ಫಾರ್ಮೆಂಟೇಶನ್ ಮೂಲಕ ಆಗುತ್ತದೆ. ಎದ್ರ ಮೂಲಕ ಆಗ್ತದೆ ಗೊತ್ತೇನ್ ಸ್ನೇಹಿತರೆ? ಗೊತ್ತಿರ್ಬೇಕಿದ್ದು ಆನ್ಸರ್ ಏನ್ ಗೊತ್ತೇನ್ರಿ? ಹಾಲಾಗಿರುತ್ತೆ ನೋಡೋದಲ್ವಾ? ಪ್ರಮುಖವಾಗಿ ಗೊತ್ತಿರ್ಬೇಕು. ಹಾಲಂತ ಬಂದಾಗ ಹಾಲಿನಲ್ಲಿ ಕಂಡು ಬರುವ ಆಮ್ಲ ನೋಡ್ರಿ ಗೊತ್ತಿರ್ಬೇಕು. ಲ್ಯಾಕ್ಟಿಕ್ ಆಮ್ಲ ಅಂತಕ್ಕಂಥದ್ದು. ಆಮ್ಲ ಗೊತ್ತೇನ್? ಲ್ಯಾಕ್ಟಿಕ್ ಆಮ್ಲ. ಸರಿ, ಹಾಲಿನ ಪರಿಶುದ್ಧತೆ ಅಳೆಯುವ ಏಕಮಾನ ಯಾವ್ದು ಗೊತ್ತೇನ್ರಿ? ಲ್ಯಾಕ್ಟೋಮೀಟರ್ ಅಂತಕ್ಕಂಥದ್ದು. ಆಮ್ಲ ಅಂದ್ರೆ ಏನ್ ಗೊತ್ತೇನ್ರಿ? ಯಾವ ಸರ್ ಕಹಿ ರುಚಿ ಹೊಂದಿರ್ತದ, ಸಾರಿ ಹುಳಿ ರುಚಿ ಏನ್ ಗೊತ್ತೇನ್? ಹುಳಿ ರುಚಿ ಹೊಂದಿರ್ತದೆ ಗೊತ್ತೇನ್ರಿ ಆಮ್ಲ? ಕಹಿ ರುಚಿ ಹೊಂದಿರೋದು ಪ್ರತ್ಯಾಮ್ಲ ಸ್ನೇಹಿತರೆ. ಆಮೇಲೆ ಮದ್ಯಂತ ಬಂದಾಗ ಮಧ್ಯದಲ್ಲಿ ಕಂಡು ಬರುವ ಆಮ್ಲ ಯಾವ್ದ ಗೊತ್ತೇನ್ರಿ? ಜಪಾನ್ ಟ್ಯಾನಿಕ್ ಆಮ್ಲ. ಎಸ್, ಅದಲ್ವಾ? ಗೊತ್ತಿರ್ಲಿ. ಸಕ್ಕರೆ ಸುಕ್ರೋಸ್ ಅಂತ ಕರೀತಾರ ನೋಡ್ರಿ, ಅದಲ್ವಾ? ಪ್ರಮುಖವಾದ ಆಡು ಸಕ್ಕರೆ ಪುಡಿ ಅಂತ ಕರೀತಾರ್ರಿ, ಗೊತ್ತಿರ್ಬೇಕದಲ್ವಾ? C12H22O11 ಸುಕ್ರೋಸ್ ಅಣ್ಣ ಸೂತ್ರ ರೀ. ನೆಕ್ಸ್ಟ್ ನೋಡ್ರಿ, ಸ್ಟಾರ್ನಿಸಮ್ ಮತ್ತು ಪ್ಲಂಬಿಸಮ್ ಗಳನ್ನು ಯಾವುದನ್ನು ಸೂಚಿಸ್ತವೆ? ಕೆಮಿಸ್ಟ್ರಿ ಕ್ವಶನ್ ನೋಡ್ರಿ. ಪ್ಲಂಬಿಸಮ್ ನೋಡ್ರಿ ಗೊತ್ತಿರ್ಬೇಕು. ಇಲ್ಲಿ ಎರಡ್ ರೋಗವ. ಓನ್ಲಿ ಈಗ ಪ್ಲಂಬಿಸಮ್ ಅಂತಕ್ಕಂತ ಇದರ ಕೊರತಿನ ಬಂದಾಗ ಪ್ರಮುಖವಾಗಿ ಅದು ಪ್ಲಂಬಮ್ ಅಂತಿದೆ. ಇಲ್ಲಿ ಪ್ಲಂಬಿಸಮ್ ಮತ್ತು ಟ್ಯಾರನಿಸಮ್ ಅಂತಕ್ಕಂಥ ನೋಡ್ರಿ. ಬಟ್ ಗೊತ್ತಿರ್ಬೇಕು ಎದರಿಂದ ಬರ್ತದೆ ಗೊತ್ತೇನ್ರಿ? ಪ್ಲಂಬಿಸಮ್ ಮತ್ತು ಸ್ಟ್ಯಾನಿಸಮ್ ಅಂತಕ್ಕಂಥ ಕಬ್ಬಿಣ ಸೇವನೆ ಉಂಟಾಗುವ ಶ್ವಾಸಕೋಶ ಸಂಬಂಧಿ ರೋಗದಿಂದ ನೋಡ್ರಿ. ಸರ್ ಓನ್ಲಿ ಪ್ಲಂಬಿಸಮ್ ಅಂತಕ್ಕಂಥ ಬರ್ತದಲ್ವಾ? ಅದು ಸೀಸದ ಏನ್ ಗೊತ್ತೇನ್ರಿ? ಸೀಸದ ಪರಿಣಾಮ ಬರ್ತಾರೆ ಅದಲ್ವಾ? ಬಟ್ ನೋಡ್ರಿ, ಇಲ್ಲಿ ಟ್ರಾನಿಸಮ್ ಮತ್ತು ಪ್ಲಂಬಿಸಮ್ ಗಳಂದು ಇದು ಎದಕ್ ಸೂಚಿಸ್ತಪ್ಪ ಅಂದ್ರೆ ಕಬ್ಬಿಣ ಸೇವನೆಯಿಂದ ಉಂಟಾಗುವ ಶ್ವಾಸಕೋಶ ಸಂಬಂಧಿ ರೋಗ ಉಂಟಾಗ್ತಂದ್ರಿ, ಅದಲ್ವಾ? ರೋಗ ಅದಲ್ವಾ? ಬಟ್ ಓನ್ಲಿ ಪ್ಲಂಬಿಸಮ್ ಬತ್ತ ತಿಳ್ಕೊಟ್ಟದು ಸೀಸದ ಇಂದ ಕೂಡ ಬಂದಿರ್ತಾರೆ ಪ್ಲಂಬಿಸಮ್. ಹಾ, ಇಲ್ಲಿ ಪಾದರಸ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಕ್ಲಿಯರ್ ಪಾದರಸ ಇಂಗ್ಲಿಷ್ ದಾಗ ಏನ್ ಕರೀತಾರ? ಮರ್ಕ್ಯೂರಿ ಅಂತ ಕರೀತಾರ. ಲ್ಯಾಟಿನ್ ಭಾಷೆ ಹೈಡ್ರಾಜಮ್ ಅಂತ ಕರೀತಾರ. ಪಾದರಸ ಸೂಚ್ಯ ಸಂಕೇತ ಸರಿ Hg ಅಂತಕ್ಕಂತ ನೋಡ್ರಿ. ಏನ್ ಗೊತ್ತೇನ್? ದ್ರವ ರೂಪದ ಲೋಹ ಕ್ವಿಕ್ ಸಿಲ್ವರ್. ಇದು ಮತ್ತೊಂದ್ಸರಿ ಎಫ್ಡಿಎ ಕ್ವಶನ್ ಕೂಡ ಆಗಿತ್ತು ನೋಡ್ರಿ. ಮತ್ತೆ ಚಾಪ್ಟರ್ ವೈಸ್ ಕ್ಲಾಸ್ ಮಾಡವಂತ್ರಿ ಸೈನ್ಸ್ ಅದಲ್ವಾ? ಎಸ್ ನೋಡ್ರಿ. ನೆಕ್ಸ್ಟ್ ಹೊಂದಿಸಿ ಬರೀ ನಮ್ ಜಿಕೆ ಬತ್ ನೋಡ್ರಿ ಮತ್ತೆ, ಅದಲ್ವಾ? ನೋಡ್ರಿ, ಹೊಂದಿಸಿ ಬರೀ ಮ್ಯಾಚ್ ದ ಫಲನ್ ಕೊಟ್ಟಿದ್ದಾರೆ. ಒಂದ್ ಕಡೆ ಹವಾಮಾನ ಕೇಂದ್ರ ಕೊಟ್ಟಿದ್ದಾರೆ, ಒಂದ್ ಕಡೆ ರಾಜ್ಯ ಕೊಟ್ಟಿದ್ದಾರೆ ನೋಡ್ರದಲ್ವಾ? ಸರಿ, ಏದ್ ಯಾವ್ದಾಗ ಗೊತ್ತೇನ್ರಿ? ಅಂಬೋಲಿ, ಅದಲ್ವಾ? ಪ್ರಮುಖವಾಗಿ ಗೊತ್ತಿರ್ಬೇಕು ಅಂಬೋಲಿ ಅಂತಕ್ಕಂತ ನೋಡ್ರಿ. ಅಂಬೋಲಿ ಅಂತ ಬಂದಾಗ ಎಲ್ಲಿ ಬರ್ತದೆ ಗೊತ್ತೇನ್ರಿ? ರಾಜ್ಯ ಅಂತ ಬಂದಾಗ ಮಹಾರಾಷ್ಟ್ರ, ಅದೆಲ್ಲ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಅಂತಕ್ಕಂತ ನೋಡ್ರಿ. ಮಹಾರಾಷ್ಟ್ರ ಅಂತಕ್ಕಂತಲ್ಲಿ ನೆಕ್ಸ್ಟ್ ನೋಡ್ರಿ ಇದು ಗೊತ್ತೇನ್ರಿ? ಪುಲ್ಲಿಂಗೋತ್, ಅದಲ್ವಾ? ಪುಲ್ಲಿಂಗೋಟ್ ಅಂತಕ್ಕಂತ ಎಲ್ಲಿ ಬರ್ತಾರ ನೋಡ್ರಿ, ಗೊತ್ತಿರ್ಬೇಕು. ನಮ್ಮ ಕರ್ನಾಟಕದಾಗೆ ಕಂಡು ಬರ್ತದೆ ನೋಡ್ರಿ, ಅದಲ್ವಾ? ನೆಕ್ಸ್ಟ್ ಪ್ರಮುಖವಾಗಿ ಗೊತ್ತಿರ್ಬೇಕು ಇದು ಪಿರಾಮಿಡ್ ಅಂತಕ್ಕಂತ. ಇದು ಪಿರಾಮಿಡ್ ಅಂತಕ್ಕಂತ ಎಲ್ಲಿ ಬರ್ತದೆ ಗೊತ್ತೇನ್ರಿ? ಪ್ರಮುಖವಾಗಿ ಕೇರಳದ ಕಂಡು ಬರ್ತದೆ ನೋಡ್ರಿ. ನೆಕ್ಸ್ಟ್ ಚಿರಾಪುಂಜಿ ಅಂತ ನಿಮ್ಗೆ ಗೊತ್ತೇನ್ರಿ? ಮೇಘಾಲಯ. ಯಾವಲ್ಲ ಹೇಳ್ರಿ? ಮೇಘಾಲಯ ಅಂತಕ್ಕಂಥದ್ದು. ಮೇಘಾಲಯ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಶಿಲ್ಲಾಂಗ್. ಕೇರಳ ತಿರುವನಂತಪುರ. ನಮ್ಮ ಪ್ರೀತಿಯ ಕರ್ನಾಟಕದ ಬೆಂಗಳೂರು. ಯಾವ ಊರು ಗೊತ್ತೇನ್ರಿ? ಬೆಂಗಳೂರು. ಮಹಾರಾಷ್ಟ್ರ ರಾಜಧಾನಿ ಮುಂಬೈ ಅಂತಕ್ಕಂಥದ್ರಿ, ಅದಲ್ವಾ? ಎಸ್, ಇರ್ಲಿ. ನೆಕ್ಸ್ಟ್ ಕ್ವಶನ್ ಹೋಗಂಬ. ಇದು ನೋಡ್ರಿ ಸರಿಯಾದ ಉತ್ತರ ಸಂಖ್ಯೆ ಗೊತ್ತಿರ್ಬೇಕು. ಫೋರ್ತ್ ಆಗುತ್ತೆ ನೋಡ್ರಿ ಆಪ್ಷನ್. ಗೊತ್ತೇನ್ರಿ? ಫೋರ್ತ್ ಆಪ್ಷನ್ ಆಗುತ್ತೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ಶ್ವೇತ ಚಿನ್ನ ಎಂದು ಕರೆಯುತ್ತಾರೆ? ಸರ್ ವಜ್ರ, ನೋ. ಹತ್ತಿ, ಎಸ್. ನೋಡ್ರಿ ಹತ್ತಿಗೆ ಏನ್ ಗೊತ್ತೇನ್ರಿ? ಶ್ವೇತ ಸ್ನೇಹಿತರ ಗೊತ್ತಿರ್ಬೇಕು. ಇವಾಗ ಯಾವ ಲೋಹಕ್ಕ ಶ್ವೇತ ಚಿನ್ನ ಅಂತ ಬಂದಾಗ, ಲೋಹ ಅಂತ ಬಂದಾಗ ಪ್ಲಾಟಿನಂ ಪಿಟೇರಿ. ಈ ಲೋಹ ಅಂತ ಕೊಟ್ಟಿಲ್ಲ, ಆಪ್ಷನ್ ಕೊಟ್ಟದಲ್ವಾ? ಹತ್ತಿ. ಹತ್ತಿ ಕರೀತಾರ ನೋಡ್ರಿ. ಸಕ್ಕರೆ ಇಲ್ಲ. ಲಿಥಿಯಂ ಇದ್ರಾಗ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ಲಿಥಿಯಂ ಕೂಡ ಏನ್ ಗೊತ್ತೇನ್ರಿ? ಇದು ಭವಿಷ್ಯದ ಇಂಧನವನ್ನು ರೂಪಿಸುವ ಲೋಹ, ಅದಲ್ವಾ? LI. ಬಟ್ ಇಲ್ಲಿ ನಮ್ಮ ಆನ್ಸರ್ ಹತ್ತಿ ಆಗಿರುತ್ತೆ ನೋಡ್ರಿ. ಶ್ವೇತ ಚಿನ್ನ ಅಂತ ಕರೀತಾರ, ಅದಲ್ವಾ? ಗೊತ್ತಿರ್ಬೇಕು. ಲಿಥಿಯಂ ಇದೇನ್ ಗೊತ್ತೇನ್ರಿ? ಪ್ರಮುಖವಾಗಿ ಹಗುರವಾದ ಲೋಹ ಅಂತ ಕರೀತಾರ್ರಿ. ಭವಿಷ್ಯದ ಇಂಧನವನ್ನು ರೂಪಿಸುವ ಲೋಹ ಅಂತ ಕರೀತಾರ, ಅದಲ್ವಾ? ವಜ್ರ ಅಂತ ಬಂದಾಗ ಡೈಮಂಡ್. ಈ ವಜ್ರ ಅಂತಕ್ಕಂತ ನೋಡ್ರಿ ಅಲೋಹ. ಲೋಹ ನಾನ್ ಮೆಟಲ್ ಅಂತಕ್ಕಂಥ ಗೊತ್ತಿರ್ಲಿ. ಎಸ್, ನಾನ್ ಮೆಟಲ್. ವಜ್ರ ಹೊಳಿಬೇಕಾದ್ರ ಕಾರಣ ಗೊತ್ತಿರ್ಬೇಕು. ಯಾವ್ದು ಹೇಳ್ರಿ? ವಕ್ರೀಭವನ ಆಗಿರ್ಬೋದು. ನನ್ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತಕ್ಕಂಥ ಗೊತ್ತಿರ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಮ್ದು ಮತ್ತೊಂದು ಜಿಕೆ ಅದ ನೋಡ್ರಿ, ಅದಲ್ವಾ? ಯಾವ್ದಪ್ಪ ಅಂದ್ರೆ ಕೆಳಗಿನಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ. ಈಗ ಒಂದ್ ಕಡೆ ಘಾಟ್ ಕೊಟ್ಟಿದ್ದಾರೆ, ಒಂದ್ ಸೇರಿಸುವ ಸ್ಥಳಗಳು ಕೊಟ್ಟಿದ್ದಾರೆ. ಸ್ನೇಹಿತರೆ ಗೊತ್ತಿರ್ಬೇಕು, ಅದಲ್ವಾ? ನೋಡ್ರಿ 84ನೇದಲ್ರಿ. ನೋಡ್ರಿ ಚಾರ್ಮುಡಿ ಘಾಟ್. ಯಾವ ಘಾಟ್ ಹೇಳ್ರಿ? ಚಾರ್ಮುಡಿ ಘಾಟ್. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಸರಿಯಾದ ಜೋಡಣೆ. ಸರಿಯಾದ ಜೋಡಣೆ ಗುರ್ತಿ. ಚಾರ್ಮುಡಿ ಘಾಟ್ ಚಿಕ್ಕಮಂಗ್ಳೂರು. ಓಕೆ, ಚಿಕ್ಕಮಂಗ್ಳೂರ್ ಕಂಡು ಬರ್ತಾರೆ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ಆಗುಂಬೆ
ಶಿವಮೊಗ್ಗ. ಆಗುಂಬೆ ಶಿವಮೊಗ್ಗ. ಹಾ ರೀ, ಇದು ಕರೆಕ್ಟ್ ಅದ. ಆಗುಂಬೆ ಶಿವಮೊಗ್ಗ. ಆಗುಂಬೆ ಘಾಟ ಇದು ಹುಲಿಕ್ ನೋಡ್ರಿ. ಶಿರಾಡಿ ಅಂತ ಬಂದಾಗ ಕುಮಟನ್ ಕೊಟ್ಟಿದ್ದಾರ. ಇಲ್ಲಿ ಸರಿಯಾದ ಜವಾನಿ ಅಂತ ಬಂದಾಗ ಸ್ನೇಹಿತರೆ ಗೊತ್ತಿರ್ಬೇಕು. 80 ಏನ್ ಗೊತ್ತಿದ್ದು ನೋಡ್ರಿ. ಎ ಮತ್ತು ಆಕ್ಚುಲಿ ಸಿ ಆಗಿರುತ್ತೆ ನೋಡ್ರಿ. ಎ ಮತ್ತು ಸಿ ಅಂದ್ರೆ ಚಾರ್ಮಡಿ ಚಿಕ್ಕಮಗಳೂರು. ಓಕೆ ಅದಲ್ವಾ. ಶಿರಾಡಿ ಕುಮಟಾ ಮಂಗಳೂರು ಕರೆಕ್ಟ್ ಆಗಿರುತ್ತಲ್ವಾ. ಎ ಬಿ ಸಿ ಡಿ ಆಹಾರ ಗೊತ್ತಿರ್ಲಿ. ನೆಕ್ಸ್ಟ್, ಸಾಗರದ ನೀರಿನಲ್ಲಿ ಕೆಮಿಸ್ಟ್ರಿ ಬರ್ತದೆ ನೋಡ್ರಿ. ಸಾಗರದ ನೀರಿನಲ್ಲಿ ಕಂಡು ಬರುವ ಲವಣಾಂಶಗಳು ಇಳಿಕೆ ಕ್ರಮದ. ಸಾಗರದ ನೀರಿನಲ್ಲಿ ಲವಣಾಂಶ ಇಳಿಕೆ ಕ್ರಮದ ಕೇರ್ ನೋಡ್ರಿ. ಸರ್ ಇಳಿಕೆ ಅಂದ್ರೆ ಡೈರೆಕ್ಟ್ ಆನ್ಸರ್ ಹೋಗ್ತೀನಿ ನೋಡ್ರಿ. ಇಲ್ಲಿ ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕ್ಲೋರೈಡ್. ಬಟ್ ನೋಡ್ರಿ ಅದಕ್ಕ ಸೋಡಿಯಂ ಕ್ಲೋರೈಡ್ ಇಲ್ಲಿ ಲವಣ ಇಳಿಕೆ ಕ್ರಮ ಅಂದ್ರೆ ಫಸ್ಟ್ ಸೋಡಿಯಂ ಬರ್ತಾರೆ, ಸೋಡಿಯಂ ಕ್ಲೋರೈಡ್ ರೀ. ನೆಕ್ಸ್ಟ್ ಮೆಗ್ನೀಷಿಯಂ. ಓಕೆ, ಕ್ಯಾಲ್ಸಿಯಂ ಸಲ್ಫೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದು. ಸರಿಯಾದ ಉತ್ತರ 4th ಆಗಿರುತ್ತೆ ನೋಡ್ರಿ, ಸೋಡಿಯಂ ಕ್ಲೋರೈಡ್. ನೆಕ್ಸ್ಟ್ ನೋಡ್ರಿ 86ನೇ ಕ್ವಶನ್. ಹೈಸಿ ಎಂದರೇನು ನೋಡ್ರಿ. ಕನ್ನಡದಾಗ ಇಂಗ್ಲಿಷ್ ಹೆಂಗ್ ಸಿಂಕರ್ ಹೈಸಿ ನೋಡ್ರಿ. ಪ್ರಮುಖವಾಗಿ ಗೊತ್ತಿರ್ಬೇಕು. ಅತಿ ಎತ್ತರದಲ್ಲಿರುವ ಸಮುದ್ರ ನೋವೇ. ಚಾನ್ಸ್ ಆಗಿಲ್ಲ, ಆನ್ಸರ್ ಆಗಂಗಿಲ್ಲ ಅದಲ್ವಾ. ಅಂತಾರಾಷ್ಟ್ರೀಯ ಜಲ ಪ್ರದೇಶವಾಗಿದ್ದು ಎಲ್ಲಾ ರಾಷ್ಟ್ರಗಳಿಗೆ ಮುಕ್ತವಾಗಿದೆ. ಎಸ್, 2 ರಾಷ್ಟ್ರಗಳ ನಡುವೆ ವಿವಾದಕ್ಕೆ ಒಳಪಟ್ಟಿರುವ ಪ್ರದೇಶ. ಹಂಗಲ್ರಿ, ಇದು ಆಗಂಗಿಲ್ಲ. ಹೆಚ್ಚು ಪ್ರಾಮುಖ್ಯತೆ ಹೊಂದಿರುವ ಸಮುದ್ರ ಸೆಂಟ್ರಲ್ ಗೊತ್ತೇನೆ. ಅಂತಾರಾಷ್ಟ್ರೀಯ ಜಲ ಪ್ರದೇಶವಾಗಿದ್ದು ಎಲ್ಲಾ ರಾಷ್ಟ್ರಗಳಿಗೆ ಮುಕ್ತವಾಗಿದೆ ಅಂತಕ್ಕಂತಾಗತ್ತೆ ನೋಡ್ರದಲ್ವಾ. ಗೊತ್ತಿರ್ಲಿ, ಕೇಳ್ತಿರ್ತಾರೆ. ಈಗ ಆಲ್ರೆಡಿ ಕೇಳಿದಾರೆ, ಮತ್ತೆ ಮುಂದೆ ಕೇಳ್ಬೋದು. ನೆಕ್ಸ್ಟ್ ನೋಡ್ರಿ, ರೈನೋಬೋ ಕ್ರಾಂತಿಗೆ ಸಂಬಂಧಿಸಿದ ಹೇಳಿಕೆಯನ್ನು ಓದಿ. ರೈನೋಬೋ ನೋಡ್ರಿ. ಇದು ತೋಟಗಾರಿಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತದೆ. ಬರಂಗಿಲ್ರಿ. ಇದು 1960 ಪ್ರಾರಂಭ. ನೋ. ನೆಕ್ಸ್ಟ್ ನೋಡ್ರಿ, ರೈನೋಬೋ ಕ್ರಾಂತಿ ಅಂತ ಗೊತ್ತೇನ್, ಪ್ರಮುಖವಾಗಿ ಗೊತ್ತೇನ್ರಿ. ಇದು ಮಹಿಳಾ ಸಬಲೀಕರಣ ಇದರ ಒಂದು ಭಾಗ. ಇದು ಪ್ರಮುಖ ಉದ್ದೇಶ ವರ್ಮಿ ಕಾಂಪೋಸ್ಟ್ ಸಿದ್ಧಪಡಿಸ್ತಂತ್ರಿ. ನೋಡ್ರಿ, ಇದು ಪ್ರಮುಖವಾಗಿ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇನೆ ಸ್ನೇಹಿತರೆ? ಎ ಮತ್ತು ಡಿ ಆಗಿರುತ್ತೆ ನೋಡ್ರಿ. ಯಾವ್ದು ಗೊತ್ತೇನ್ರಿ? ಎ ಮತ್ತು ಡಿ. ಇದು ತೋಟಗಾರಿಕೆ ಅದಲ್ವಾ. ನಂತರ ಏನ್ ಗೊತ್ತೇನೆ, ಇದರ ಪ್ರಮುಖ ಉದ್ದೇಶ ಡಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಈಗ ನೋಡಂ ಬರ್ರಿ. ಇದು ಕೂಡ ಜಿಕಿನ ಅದ ನೋಡ್ರಿ. ಹೊಂದಿಸಿ ಬರದ ಪಂಕಡಿ ಉತ್ಪನ್ನ ಜಿಐ ಟ್ಯಾಗ್ ನೋಡಿ. ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಕರೀತಾರೆ ನೋಡೋದಲ್ವಾ. ಜಿಐ ಟ್ಯಾಗ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ನೋಡ್ರಿ. 88ನೇದು ಬಿ ಶ್ರೀಧರ್ ನೋಡ್ರಿ ಅದಲ್ವಾ. ಪ್ರಮುಖವಾಗಿ ಏದ್ರಿ ತಂಗೆಲ್ ಸಿರಿಗಳು ಅದಲ್ವಾ. ತಂಗೆಲ್ ಸಿರಿಗಳು ಕಂಡ್ಬರ್ತವ ಕೇರಳದಾಗ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಕೈಯಿಂದ ತಯಾರಿಸಿದ ಕಲ್ಟಿಗಳು ಇವು ಉತ್ತರ ಪ್ರದೇಶ. ನೆಕ್ಸ್ಟ್ ನೋಡ್ರಿ ಅದಲ್ವಾ ಕೊಲ್ಲೋ ಮೆಣಸಿನಕಾಯಿ. ಮೆಣಸಿನಕಾಯಿ ಅಂದ್ರೆ ನಮ್ ಕರ್ನಾಟಕ ಹಾವೇರಿ ಬ್ಯಾಡಗಿ ಮೆಣಸಿನಕಾಯಿ ಅಂತ ಕರೀತಾರ ನೋಡ್ರಿ ಅಲ್ವಾ. ಗೊತ್ತಿರ್ಲಿ. ನೆಕ್ಸ್ಟ್ ಗಂಜೀಪಾ ಕಲೆ ಇದು ಗೊತ್ತಿದ್ದು. ಯಾವ್ದು ಬರ್ತದೆ ಗಂಜೀಪಾ ಕಲೆ ಅಂತಕ್ಕಂಥ ನೋಡ್ರಿ, ಪಶ್ಚಿಮ ಬಂಗಾಳ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಯಾವ್ದಾಗಿರುತ್ತೆ? ಆಪ್ಷನ್ ಸಿ ಆಗಿರುತ್ತೆ ನೋಡ್ರಿ. ಅದ್ ಹೇಳ್ರಿ ಆಪ್ಷನ್ ಸಿ ಅಂತಕ್ಕಂಥದ್ದು ಗೊತ್ತಿರ್ಲಿ. ಜಿಐ ಟ್ಯಾಗ್ ನೋಡ್ರಿ. ಜಿಐ ಪಡೆದುಕೊಂಡ ಪದಾರ್ಥಗಳನ್ನು ಕರೀತಾರೆ ನೋಡ್ರಿ. ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಬಾರಿಗೆ ಜಿಐ ಟ್ಯಾಗ್ ಪಡೆದುಕೊಂಡ ಪದಾರ್ಥ ಯಾವ್ದು ಗೊತ್ತೇನೆ? ಡಾರ್ಜಿಲಿಂಗ್ ಏನ್ ಗೊತ್ತೇನೆ? ಟೀ ಅಂತಕ್ಕಂಥ ನೋಡ್ರಿ. ಯಾವ ಟೀದಾಗ ಗೊತ್ತೇನೆ? ಡಾರ್ಜಿಲಿಂಗ್ ಟೀ ಅಂತಕ್ಕಂಥದ್ರಿ ಅದಲ್ರಿ. ಇರ್ಲಿ. ನೆಕ್ಸ್ಟ್ ಜಿಐ ಟ್ಯಾಗ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಕೂಡ ಕರೀತಾರೆ ನೋಡ್ರಿ, ಭೌಗೋಳಿಕ ಸಂಕೇತ. ಇನ್ನೊಂದು ಕ್ವಶನ್ ನೋಡ್ರಿ. ಕರೆಂಟ್ ಅಫೇರ್ ಜಿಕೆ. ಅದು MG ನರೇಗಾ ಏನ್ ಗೊತ್ತೇನೆ? ಪ್ರಮುಖವಾಗಿ PVG ರಾಮ್ ಅಂತ ಮಾಡಿದ್ರಲ್ರಿ, ರಾಮ್ಜಿ ಅಂತಕ್ಕಂಥ. ಇದ್ರ ವಿಸ್ತರಿತ ರೂಪಕ್ಕೆ ಯಾರು ನೋಡ್ರಿ? ವಿಕಸಿತ ಆಪ್ಷನ್ ಕೊಟ್ಟು ವಿಕಸಿತ ಭಾರತ ಗ್ರಾಮ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ಯಾರಂಟಿ, ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಅಭಿಜಕ್ ಮಿಷನ್ ಗ್ಯಾರಂಟಿ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್, ವಿಕಸಿತ್ ಫಾರ್ ಗ್ಯಾರಂಟಿ ಫಾರ್ ರೂರಲ್ ಅಜೀವಿಕ್ ಮಿಷನ್ ಏನ್ ಗೊತ್ತೇನೆ? ಗ್ರಾಮೀಣ. ಸ್ನೇಹಿತರೆ ಗೊತ್ತಿರ್ಬೇಕು. ಇದು VB ರಾಮ್ಜಿ ಅಂತ ಬಂದಾಗ ಸರಿಯಾದ ಉತ್ತರ ನೋಡ್ರಿ 4th ಆಗಿರುತ್ತೆ. ಯಾವ್ದಾಗಿರುತ್ತೆ ಗೊತ್ತೇನ್ರಿ? 4th ಆಗಿರ್ತೈತಿ. ಫುಲ್ ಫಾರ್ಮ್ ಗೊತ್ತಿರ್ಲಿ. ಎಸ್. ನೆಕ್ಸ್ಟ್ ನೋಡ್ರಿ 91ನೇದಲ್ವಾ. ಕೆಳಗಿನಗಳಲ್ಲಿ ಯಾವುವು ಸಾಂವಿಧಾನಿಕ ಸಂಸ್ಥೆ ಆಗಿವೆ? ಸಾಂವಿಧಾನಿಕ ಸಂಸ್ಥೆ ಅಂತ ಗೊತ್ತಿರ್ಬೇಕು. ಸಾಂವಿಧಾನಿಕ ಸಂಸ್ಥೆ ನೀತಿ ಆಯೋಗ,
ಹಣಕಾಸು ಆಯೋಗ, GST ಮಂಡಳಿ ಅದಲ್ವಾ. ನೆಕ್ಸ್ಟ್ GST ಮಂಡಳಿ, ರಾಷ್ಟ್ರೀಯ ವೈದ್ಯಕೀಯ ಆಯೋಗ. ಇಲ್ಲ ಆಪ್ಷನ್ ನೋಡ್ರಿ, ಎ ಮತ್ತು ಡಿ ಅಂತ ಕೊಟ್ಟಿದ್ದಾರ, ಎ ಮತ್ತು ಬಿ ಅಂತ ಕೊಟ್ಟಿದ್ದಾರ, ಬಿ ಮಾತ್ರ ಕೊಟ್ಟಿದ್ದಾರ, ಬಿ ಮತ್ತು ಸಿ ಅಂತ ಕೊಟ್ಟಿದ್ದಾರೆ. ಸದ್ಯ ಗೊತ್ತಿರ್ಬೇಕು. ಸರಿಯಾದ ಉತ್ತರ ಏನ್ ಗೊತ್ತೇನ್ರಿ, ಎ ಮತ್ತು ಏನ್ ಗೊತ್ತೇನ್ ಡಿ ಆಗಿರುತ್ತೆ ನೋಡ್ರಿ. ನೀತಿ ಆಯೋಗ ಮತ್ತೆ ಯಾವ್ದಪ್ಪ ಅಂದ್ರೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಂತಕ್ಕಂಥ ಗೊತ್ತೇನ್ರಿ, ಸಾರ್ವಜನಿಕ ಸಂಸ್ಥೆ ಆಗ್ಯಾವ್ರಿ. ನೀತಿ ಏನ್ ಬಂದ ಕೇಳಿ, ನೀತಿ ಆಯೋಗ ಮುಂದೆ ಯೋಜನಾ ಆಯೋಗ ಅಂತ ಕರಿತಿದ್ರಿ ಅದಲ್ವಾ. ಬಟ್ ಗೊತ್ತಿರ್ಲಿ, GST ಏನ್ ಬಂದಾಗ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತಕ್ಕಂಥ GST ಪರಿಚಯವಾಗಿದ್ದ ನಮ್ಮ ಭಾರತ ದೇಶಕ್ಕೆ ಏನ್ ಗೊತ್ತೇನೆ 2000 ಬಟ್ ನೋಡ್ರಿ, ನಮ್ ಭಾರತ ದೇಶಕ್ಕೆ ಭಾರತ GST ಜಾರಿಗೆ ಬಂದಿದ್ದು 2000 ಏನ್ ಗೊತ್ತೇನ್ರಿ 17 ಜುಲೈ ಏನ್ ಗೊತ್ತೇನು ಬಂದು. GST ಪರಿಚಯ ಮಾಡಿದವರು ಮನಮೋಹನ್ ಸಿಂಗ್ ರೀ, GST ಜಾರಿಗೆ ತಂದವರು ನರೇಂದ್ರ ಮೋದಿ ಅವ್ರು ಸ್ನೇಹಿತರೆ ಅದಲ್ವಾ. ಈ GST ಪಿತಾಮಹ ಗೊತ್ತಿರ್ಬೇಕು, ಅಸಿನ್ ದಾಸ್ ಗುಪ್ತಾ ಅಂತಕ್ಕಂಥವ್ರು ಅದಲ್ವಾ. ನಂತರ ಈ GST ಯಾವ ಸಮಿತಿ ಮೂಲಕ ಗೊತ್ತೇನ್ರಿ, ವಿಜಯ್ ಕೇರ್ಕರ್ ಸಮಿತಿ ಮೂಲಕ. ಸರ್ ನಮ್ಮ ಭಾರತ ದೇಶಕ್ಕೆ ಯಾವ ದೇಶದ ಮೂಲಕ GST ಪಡ್ಕೋತೀವಿ ಗೊತ್ತೇನ್ರಿ, ಕೆನಡಾ ದೇಶ ಎರವಲು ಪಡ್ಕೋತೀರಿ. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ GST ಬಳಸಿದ ದೇಶ ಫ್ರಾನ್ಸ್ ದೇಶ ಆಗಿರ್ತ ನೋಡ್ರಿ ಅದಲ್ವಾ. ಈ ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನ ಮಂತ್ರಿಗಳು ಇರ್ತಾರ್ರಿ, ನರೇಂದ್ರ ಮೋದಿ ಅವ್ರ ಅದಾರ್ರಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು GK ಕ್ವಶನ್, ಕೆಳಕಂಡ ಪಟ್ಟಿಯಲ್ಲಿನ ಕೃತಿಗಾರರು ಮತ್ತು ಪಟ್ಟಿಗಳಲ್ಲಿನ ಅವರ ಕೃತಿಯನ್ನು ಸರಿಯಾಗಿ ಹೆಸರು ಕೊಟ್ಟಿದ್ದಾವ ಕೃತಿಗಳು ಕೇಳಿದ್ದಾರೆ ಅಲ್ವಾ. ನೋಡ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು, ಏನ್ ಬಸವಪ್ಪ ನಾಯಕರ ಕೃತ್ಯ ಯಾವ್ದ ಗೊತ್ತೇನ್ರಿ ಸ್ನೇಹಿತರೆ, ಶಿವತತ್ವ ರತ್ನಾಕರ ಅದ ನೋಡ್ರಿ, ಶಿವತತ್ವ ರತ್ನಾಕರ. ನೆಕ್ಸ್ಟ್ ಪಾರ್ಶ್ವದೇವರ ಕೃತಿ ಯಾವ್ದಪ್ಪ ಬಂದಾಗ ನೋಡ್ರಿ ಅದಲ್ವಾ, ಸಂಗೀತ ಸಮಯಾಸಾರ. ನೆಕ್ಸ್ಟ್ ನೋಡ್ರಿ, ಚಾಮಯ್ಯ. ಈ ಚಾಮಯ್ಯ ಅವರ ಕೃತಿ ಯಾವ್ದು ಗೊತ್ತಂದ್ರೆ ದೊಡ್ಡ ದೇವರಾಯ ಸಾಂಗತ್ಯ ಅಂತಕ್ಕಂತಾರೆ. ನೆಕ್ಸ್ಟ್ ವಿದ್ಯಾರಣ್ಯರ್ ನಿಮ್ಗೆ ಗೊತ್ತೇನ್ರಿ, ಶಂಕರ ವಿಜಯಂ. ಯಾವ ವಿಜಯಂ ರೀ, ಶಂಕರ ವಿಜಯಂ ಅಂತಕ್ಕಂಥದ್ದು. ಆನ್ಸರ್ ಯಾವ್ದಾಗಿರುತ್ತೆ ನೋಡು, ಆನ್ಸರ್ ಯಾವ್ದಾಗ್ತಾರ ನೋಡ್ರಿ, ಆನ್ಸರ್ ಯಾವ್ದಾಗ್ತಾರಿ, ಸಿ ಆಗ್ತಾರ ನೋಡ್ರಿ. ಇದು ಮೂರನೇದಾಗತ್ತ ನೋಡ್ರಿ ಆನ್ಸರ್ ಅಂತಕ್ಕಂಥ ಮೂರನೇದಾಗ್ತಾರಿ. ನೆಕ್ಸ್ಟ್ ಕೊನೆ ಪ್ರಶ್ನೆ, ನಮ್ GK ಸೈನ್ಸ್ ಕನ್ನಡ ಕೊನೆ ಪ್ರಶ್ನೆ ನೋಡ್ರಿ, ಕೆಳಗಿನಲ್ಲಿ ಎಷ್ಟು ಜೋಡಿಗಳನ್ನು ಸರಿಯಾಗಿ ಹೊಂದಾಣಿಕೆ ಆಗಿದೆ. ನೋಡ್ರಿ, ಎಷ್ಟು ಜೋಡಿ ಕರೆಕ್ಟ್ ಆಗಿ ಒಂದು ಕ್ವಶನ್ ಕ್ಯಾರ ಪ್ರಮುಖವಾಗಿ ಗೊತ್ತಿರ್ಲಿ. ನೋಡ್ರಿ, ಮಿರ್ಜಾ ಇಸ್ಮಾಯಿಲ್ ಭದ್ರಾ ಅಣೆಕಟ್ಟು ಯೋಜನೆ, ಶೇಷಾದ್ರಿ ಅಯ್ಯರ್ ಪಶುವೈದ್ಯ ಇಲಾಖೆ, ಆಲ್ಬಿಯನ್ ಬ್ಯಾನರ್ಜಿ ಸಿಲ್ ಸಮಿತಿ, PV ಮಾಧವರಾಯ್ ಮೈಸೂರು ಪುರಾತತ್ವ ಇಲಾಖೆ. ಸರಿಯಾದ ಉತ್ತರ ಸರಿಯಾದ ನೋಡ್ರಿ 2 ಜೋಡಿಗಳು ಮಾತ್ರ ಆಗಿರ್ತಾವ. ಎಷ್ಟು ಗೊತ್ತೇನ್ರಿ, 2 ಆಗಿರ್ತಾವ್ರಿ. ಗೊತ್ತಿರ್ಲಿ, ಆನ್ಸರ್ ಏನಾಗಿರುತ್ತೆ, 2ನೇದಾಗಿರ್ತಾರೆ. ಇಲ್ರಿ, ಇವತ್ತಿಂದು ಗೊತ್ತಿರೋ ಸುಮಾರು ಒಂದು ಕ್ವಶನ್ಗಳು ಮಾಡಿ ಒಂದು ಕೂತೀನಿ ಡಿಸ್ಕಸ್ ರೀ. ಇರ್ಲಿ ಅದಲ್ವಾ, ಹಿಂಗೆ ಡಿಸ್ಕಸ್ ಮಾಡ್ತಾ ಹೋಗೋಣಂತ್ರಿ. ಅವು ಕ್ವಶನ್ ಪೇಪರ್ಗಳದಲ್ವಾ. ಏನಾದ್ರು ನಿಮ್ಗೆ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ ಅದಲ್ವಾ, ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಅದಲ್ವಾ. ಒಂಥರ ನಿಖರವಾದೇನಿಲ್ರಿ, ಬಟ್ ಆನ್ಸರ್ ಮಾಡಿದ್ದೀನಿ ಅದಲ್ಲ, ಮತ್ತೆ ಗೌರ್ಮೆಂಟ್ ಕಿ ಆನ್ಸರ್ ಬಿಟ್ಟಾಗ ಏನಾಗುತ್ತೆ ನೋಡೇ ಮೇಡಮ್. ಓಕೆ, ಥ್ಯಾಂಕ್ ಯು ಸೊ ಮಚ್, ಬಾಯ್.